ಜೊತೆ ಹೋಗಿದ್ಯಾ ಗೊತ್ತಿಲ್ಲವಲ್ಲವ? ಅಂಬ್ರಳ್ಳಿ ಐಕುಳ್ ತಿಂಗಳ ಸರಿ ಇಲ್ಲ. ಮುಚ್ಚಿ ಬುದ್ಧಿ 3 ತಿಂಗಳು ಮಾಡಿ ನಂಗಿಲ್ಲವಾ ಶಿವನೇ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಯಾಕಪ್ಪ ಈ ಮುಖ ಸಪ್ಪಗಲ್ಲ? ದುಃಖ ಕುಡ್ಸ್ಕೊಳ್ತಾ ಇದೆಯಲ್ಲ? ನಿನ್ನ ಮಗಳಿಗೆ 3 ತಿಂಗಳು ಆಗೋಯ್ತಾ? ಯಾವ ಪೊಟ್ಟಿ ಐತ ಮಾಡ್ಬಿಟ್ರ ಮಾಮೂಲಿ ಬಿದ್ದಿಲೆ? ಹಂಗಲ್ಲ ಕಣೋ, ನನ್ನ ಮಗಳು ಹೋಗಿ 3 ದಿನ ಆಯ್ತು. ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರ ಕಣೋ. ನೀನೇ ನೋಡ್ದೇನಪ್ಪ? ಮುಂಡದೆ ನಾ ಬೆಚ್ಚ ಬಿಟ್ಟಿದ್ದಲ್ಲ. ಓಲೆ ಹುಡಿ ಕೊಡ್ತೀನಿ. ನನ್ಗೇನ್ ಕೊಡ್ತೀಯ? ನಿನ್ಗೆ ಕೊಡ್ತೀವಿ ಕಣಪ್ಪ. ನಿನ್ನ ಮಾತ್ ಮ್ಯಾಗ ನಂಬಿಕೆ ಇಲ್ವಲ್ಲ? ಯಾಕಪ್ಪ ನಂಬ್ಕೊಳ್ಳ ನೀನು? ನಂಬಿಕೆ ಇಲ್ಲ ನನಗಂತೂ ಒಂಚೂರು ನಂಬಿಕೆ ಇಲ್ಲ. ನಮ್ಮ ಸಾಹೇಬ್ರು ಕೂಗ್ತೀನಿ, ಅವ್ರ ಮ್ಯಾಗೆ ನನ್ನ ಮಡಗಿ ಏನ ಕೈಯ ಅನ್ಕೊಂಡೆ. ನಾನು ಅದೇನ್ ಅನ್ಕೊಂಡಿದ್ದೀನಿ. ಸಾಹೇಬ್ರು ಬರ್ತಾವ, ಸಾಹೇಬ್ರು ಈ ಕಡೆನ ಬರ್ತಾವ್ರ. ಹೇಳಪ್ಪ. ಏನ್ ಸಮಾಚಾರ ಅಂತ ರಸ್ತೆ ಮೇಲೆ ನಿಂತ್ಕೊಂಡು ಏನು ಬಾಳ ಮೀಟಿಂಗ್ ಮಾಡ್ತಾ ಇದ್ಯಾ? ಸಾಹೇಬ್ರೆ ಏನೂ ಇಲ್ಲ, ಒಂದ್ ಸಣ್ಣ ಡೌಟು. ಏನು? ಪ್ರಮಾಣ ಮಾಡ್ಬೇಕಂತ ನಮ್ ರಂಗಪ್ಪನ್ಗೆ ನಿಮ್ ಕೈ ಕೊಡಿ. ನಿಮ್ ಕೈನ ರಂಗ ನಿನ್ ಕೈ ಕೊಡು. ಈಗ ಹೇಳಪ್ಪ ನನ್ನ ಮಗಳು ಅಂತ. ನನ್ನ ಮಗಳೇನಪ್ಪ? ನಿಂತಾಳಲ್ಲ ಗಡ್ಗಮ್ಮಂಗ. ಎಲ್ಲಪ್ಪ ಎಲ್ಲಪ್ಪ? ಅಯ್ಯೋ ಮುಂದದೆ ಅಯ್ಯೋ ಇದ್ದಿದ್ದೊಬ್ಬ ಅಪ್ಪ ಮ್ಯಾಕ್ ಹೊಂಟೋದ್ನಲ್ಲೋ ಶಿವನೇ. ಅಯ್ಯೋ ಮಾವ, ಅವನ ಜೊತೆ ನೀನು ಹೊಂಟೋದೀಯ? ಅಪ್ಪಯ್ಯ ಹೋಗೋದೋದೆ, ನನ್ ಸೋಮ್ನ ನೋಡ್ದೆ ಹೊಂಟೋದಲ್ಲೋ ಅಪ್ಪಯ್ಯ. ಅಯ್ಯೋ ಮಾವ, ನನ್ನ ಮದ್ವೆ ನೋಡ್ದೆ ಹೊಂಟೋದಲ್ಲ ಮಾವ. ಅಪ್ಪಯ್ಯ ಮೊಮ್ಮಕ್ಕಳು ಕಾಣಿಸ್ದೆ ಹೊಂಟೋದಲ್ಲೋ ಯಪ್ಪ. ಮೊಂಡ್ಯವ ಸತ್ತೋಗಿನ ತಿಳ್ಕೊಂಡಿದ್ರಿ ಇಬ್ರು. ಕಾಳಿ ಬಾ ಮನೆಗೆ ಹೋಗ. ನೋಡಿ ಮನೆ ಹೋಗ. ಕಳೆ ಬಾ ನಮ್ಮ ಬಾ ನಮ್ಮ ಮಡಿಗೂ ಬಾ ನಮ್ಮ. ಏನ್ ನಿಮ್ ಗಲಾಟೆ? ಹೇಳೋರು ಕೇಳೋರು ಯಾರಿಲ್ಲ ನಿಮ್ಗೆ ರಂಗ? ತಪ್ಪಾಯ್ತು ಅಪ್ಪರ. 3 ದಿವಸದಿಂದ ಎಲ್ಲ ಹೋಗಿದ್ದ ಅಪ್ಪರ. ಕಾಳೆ ಜಾತ್ರೆ ನೋಡ್ಬೇಕು ಒಂದು ಅದಕ್ಕೆ ಕರ್ಕೋಗಿದ್ದೆ. ಯಾವ ಜಾತ್ರೆ ಕರ್ಕೋಗಿದ್ದಪ್ಪ ನನ್ನ ಮಗಳನ್ನ? ಹನುಮಂತನಗರ ಕರ್ಕೊಂಡು ಹೋಗಿದ್ದು. ಚಾಮುಂಡಿ ಬೆಟ್ಟ ಕರ್ಕೋಗ್ಬಿಟ್ಟು ಆಮೇಲೆ ಗೊಮಟೆ ಸುಮ್ಮನೆ ನೋಡ್ಬೇಕು ನನ್ನ ಮಗಳು. ಅದನ್ನು ತೋರ್ಸ್ಕೊಂಡು ಕರ್ಕೊಂಬಿಟ್ಟೆ. ನನ್ನ ಮಗಳಿಗೆ ನೋಡ್ಬೇಕು ತೋರಿಸ್ಬೇಕಲ್ಲ. ಏನ್ ತೋರ್ಸ್ಮಾಡುವ ಅಂತಿತ್ತು ಅದನ್ನು ತೋರಿಸ್ಬಿಡೇನಪ್ಪ. ಏ ರಂಗ, ನೀನು ಹೇಳೋರು ಕೇಳೋರು ಯಾರಲ್ಲ ಅಂತ ತಿಳ್ಕೊಂಡಿದ್ದೀನೋ? ಹೊಡಿರಿ ಅಪ್ಪರೇ ಹೊಡಿರಿ. ಈ ದೇಹ ಮುಟ್ಟಕ್ಕೆ ನಿಮ್ಮೊಬ್ರು ಬಿಟ್ರೆ ಯಾರಿಗೂ ಅಧಿಕಾರ ಇಲ್ಲ. ನಿಮ್ಮ ಹಾಕುದು ಅನ್ನೋದು ಬೆಳೆದಿರೋ ದೇಹ ಇದು. ಮುರುಗಪ್ಪ ಹೇಳು ಸೌಕರ್ಯ. ನೀನು ಹಿಂಗೆ ವಯಸ್ಸಿಗೆ ಬಂದ ಹೆಣ್ಮಗಳ ಮನೇಲಿ ಮಡಿಕ ಮಾಡ್ದು. ಯಾರು ಅವ್ರಿಗೆ ಇಷ್ಟ ಬಂದವ್ರು ಕೊಟ್ಟು ಮದುವೆ ಮಾಡ್ಬೇಕು. ಈ ನಮ್ಮ ರಂಗನ ಕೊಟ್ಟು ಮನೆ ಹಾಳಿನ ಮಾಡ್ಕೊ. ಅಪ್ಪರ ನನ್ನ ಮಾರ್ಬೇಡಿ ಅಪ್ಪರೇ, ನನ್ನ ಮಾರ್ಬೇಡಿ. ನಾನು ಕಾಳಿ ಮದುವೆ ಆದ್ರು ನಿಮ್ಮನೇಲೇ ಇರ್ತೀನಿ. ಮನೆ ನೀನು ಎಲ್ಲಿಯಪ್ಪ? ನನ್ನ ಮನೆ ನೀನು ಮನೆ ಬಿಟ್ಟು 3 ದಿವಸದಲ್ಲಿ ನನ್ನ ಮನೆ ಮಸಾಣ ಆಗೋಯ್ತು ರಂಗ. ನನ್ನ ಮನೆ ಮಸಾಣ ಆಗೋಯ್ತು. ಅಪ್ಪರೇ ಏನ್ ಹೇಳ್ತಾ ಇದ್ದೀರಾ? ಅಪ್ಪರೇ ಏನ್ ಹೇಳ್ತಾ ಇದ್ದೀರಾ? ನಿಜ ರಂಗ,
ರುದ್ರೇಶ ಜಗದೀಶ ಇಬ್ರು ಗುದ್ದಾಡ್ಕೊಂಡು ಜಗದೀಶ ಅವನ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಹೊಂಟದ ಕಣೋ, ಮನೆ ಬಿಟ್ಟು ಹೊಂಟೋದ. ಅಂತ ಮಗ ಸೊಸೆ ಬಿಡ್ಬೇಕಾದ್ರೆ ಪುಣ್ಯ ಮಾಡಬೇಕು ಅಪ್ಪರೇ, ಪುಣ್ಯ ಮಾಡಿರ್ಬೇಕು. ಅಪ್ಪರ ಜಯ ಶ್ರೀ ಜಗದೀಶರು ಮನೆ ಬಿಟ್ಟು ಬಿಡ್ರ. ಅವರು ನಿಮ್ಮ ಮನೆ ಸ್ಥಾನ ಸೊಸೆ ಸ್ಥಾನಕ್ಕೆ ಅರಿಯತಾರಲ್ಲ. ರಾಣೇಶ್ವರು ಸರಿಲ್ಲ. ಸರಿ ತಪ್ಪು ನಿರ್ಣಯ ಮಾಡಲು ನಾವ್ಯಾರು? ಎಲ್ಲ ದೇವ್ರಿದ್ದಾನೆ. ರಂಗ, ನೀನು ಈ ಮುರುಗೇಪ್ಪನ ಮಗಳ ಮದುವೆ ಆದ್ರು ನನ್ನ ಮನೆ ಬಾಗ್ಲು ಸದಾ ನಿನಗೆ ತೆರೆದಿರ್ತದೆ. ಇನ್ನೇನ್ ಸಮಾಚಾರ ಮುರುಗೇಪ್ಪ ಅವ್ರೆ? ಸಾವುಕಾರ್ರೆ, ನಮ್ಮ ವ್ಯವಹಾರ ಎಲ್ಲ ನಿಮ್ಗೆ ಗೊತ್ತು. 3 ಎಕರೆಯಲ್ಲಿ 3 ಎಕರೆ ಜಮೀನದೆ. ಬಾವಿನಿ ತೆಗ್ಸಿದ್ರಿ, ಬೋರ್ನು ಹಾಕ್ಸಿದ್ರಿ. ಅಳಿದವ್ರು ಬಂದು ಮೋಟ್ರು ಬುಟ್ಟಿ ನೀರ್ ಹಾರಿಸಿ ವ್ಯವಸಾಯ ಮಾಡಿದ್ರು ಸಾಕಾಗ. ರಂಗ, ನಿನ್ಗೆ ಒಪ್ಕೆನೇನಾ? ನೀವೇನ್ ಹೇಳ್ತೀರಿ ಅದಕ್ಕೆ ಒಪ್ಪಿಯಪ್ಪರ? ನಿನ್ಗೆ ಒಪ್ಕೆನಾ? ನೋಡ್ಕೊಳಮ್ಮ, ಹಿಂಗೆ ವೇಷ ಹಾಕೋದ್ಬಿಟ್ಟು ಒಳ್ಳೆ ಗರ್ತಿ ಗೌರವ್ ನಂಗೆ ಹಣೆ ತುಂಬ ಕುಂಕುಮ ಇಟ್ಕೊಂಡು, ಮೈ ತುಂಬ ಸೀರೆ ಹಾಕೊಂಡು, ಮುಳಿ ತುಂಬ ಮಲ್ಲಿಗೆ ಹೂ ಮುಡ್ಕೊಂಡು ಹೆಣ್ಣಾಗಿರೋದ್ ಕಲಿ. ಬೀದಿ ತಿರಿಕಲಿ ಇದ್ಕೋಬೇಡ. ಈಗ ಮುಂದಿನ ವಾರನೇ ನಮ್ಮೂರ್ ಬೋರಪ್ಪನ ದೇಶದವು ನಿಮ್ ಮದುವೆ. ಸರಿನಾ? ನಾ ಇನ್ ಬರ್ನೇ ಮುರುಗೇಪ್ಪ. ಆಯ್ತು ಸಾವುಕಾರ್ರೆ, ಹೋಗಿ ಬನ್ನಿ, ಸಂತೋಷ. ಪ್ಯಾಂಟ್ ಶರ್ಟ್ ಹಾಕು ಅಂತ ಹೇಳಿ ನೀನೇ ತಾನೇ ಅದನ್ನ ಹೇಳ್ಬೇಕು ತಾನೆ ಅಪ್ಪರ ಹತ್ರ. ಸುಮ್ಮನೆ ತಲ್ಬಿಟ್ಟು ಬಾ ಬಾ ಮಾಡ್ತೀನಿ. ನಿನ್ಗೆ ಮೊಮ್ಮಗನ ಕೈ ಗುದ್ದಿಸ್ತೀನಿ ತಲೆಗೆ. ಕಳೆ ಕಳೆ ಇಲ್ಲೇ ಇದ್ದೀನಿ, ಅದೇ ಕಂಕಿಸ್ಕೊತಾ ಇದೆಯೇ? ನಾನು ಬೆಚ್ಚೋದ್ನಲ್ಲ ಮಗ ಕಾಳಿ. ಅಪ್ಪಯ್ಯ, ಅಳಿದವ್ರನ್ನ ಮನೆ ಕರ್ಕೊಂಡು ನಡು ಮನೆಯಲ್ಲಿ ಮನೆ ಹಾಕಿ ಅವ್ರು ಏನೇನು ಕೇಳ್ತಾರೆ ಅದನ್ನ ಕೊಡ್ತಾ ಇರವ. ನೋಡವ, ಹುಡ್ಗ ಸಣ್ಣಾಗಿದ್ರು ಜಬರ್ದಸ್ತ್ ಆಗವನೆ. ನಿಮ್ಗೊಂದು ಕಾಲು ಇಲ್ದ ಇದ್ರು ಜಬರ್ದಸ್ತ್ ಆಗವನೆ. ಇಡ್ಕತೀನಪ್ಪಯ್ಯ ನಾನು. ಮಾಡ್ಬೇಡ, ನೀನು ಹೋಗು. ಮಗ್ಳ ಮನೆ ಮಲವನ್ನು ಹಿಡ್ಕೋಗಿ ನೀನು ಹೋಗು. ಇನ್ನೇನು ದಾರಿ ಸಲೀಸಾಯ್ತಲ್ಲ. ಓ ಜಮಾಯ್ಸು ಜಮಾಯ್ಸು. ಅಪ್ಪಯ್ಯ, ಕೆಚ್ಚಿ ಬಿಸಾಕೋಗು. ಆಯ್ತು ಹೋಗು. ಸಂಬ್ಲಿಂಗ ಅನ್ಕೊಂಡೆ ಅಲ್ಲೊಂದು ಸಂಬ್ಲಿಂಗನ್ ಕೂರಿಸ್ತಾ ಇದೀಯ ನೀನು. ನೋಡ ಕಳೆ, ನಮ್ ಪ್ಲಾನ್ ಹೆಂಗ್ ಸಕ್ಸಸ್ ಆಯ್ತು? ನಮ್ಮಪ್ಪ ಇಷ್ಟು ಬೇಗ ಒಪ್ಕೋತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಒಪ್ಕೊಳ. ನೀನ್ ಮದ್ವೆ ಆದ್ರೆ ಈ ವರ್ಷ ಮದ್ವೆ ಆದ್ರೆ ಮುಂದಿನ ವರ್ಷಕ್ಕೆ 4 ಮಕ್ಕಳಡಿ. ನಾನು ಹಂದಿ ಕೆಟ್ಟೋದು, ಯಾವ ಹಂದಿ ಮರಿಗಳು ಕೆಟ್ಟೋದು ಪುತ ಪುತ ಅಂತ ಉದುರುತ್ತವೆ. ಬಾ ಮುದೇವಿ ಹೋಗೋಣ. ಅಣ್ಣಂದಿರ, ಅಕ್ಕಂದಿರ, ನನ್ನ ಮಗುಗೆ 3 ದಿವಸದಿಂದ ಜ್ವರ ಬಂದಿದೆ. ಹಾಸ್ಪಿಟ್ಲ್ ತೋರ್ಸೋದಕ್ಕೂ ಕಾಸಿಲ್ಲ. ನೀವು ದಾನ ಮಾಡಿದ ಕಾಸಿನಲ್ಲಿ ನನ್ನ ಮಗುನ ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ನಿಮ್ಮ ಕೈಲಾದಷ್ಟು ನನಗೆ ಸಹಾಯ ಮಾಡಿ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ನಮಗಾರು ದಿಕ್ಕಿಲ್ಲ, ಧರ್ಮ ನೀಡಿ ನೀವಿಲ್ಲ. ನಮಗಾರು ದಿಕ್ಕಿಲ್ಲ, ಧರ್ಮ ನೀಡಿ ನೀವಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಸೋಂಬೇರಿ ಅನ್ನ ಬೇಡಿ, ನಾವಂತೂ ಅಂತವರಲ್ಲ. ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಸೋಂಬೇರಿ ಅನ್ನ ಬೇಡಿ, ನಾವಂತೂ ಅಂತವರಲ್ಲ. ಕೆಟ್ಟ
ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು, ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಅಂದವಾದ ಹೆಣ್ಣಿಗೆ ಕೋಟಿ ಬೆಲೆಯ ಕಟ್ಟುವರು, ಕುರೂಪಿ ಹೆಣ್ಣಿಗೆ ಬೀದಿ ನಾಯಿ ಅನ್ನುವರು. ಅಂದವಾದ ಹೆಣ್ಣಿಗೆ ಕೋಟಿ ಬೆಲೆಯ ಕಟ್ಟುವರು, ಕುರೂಪಿ ಹೆಣ್ಣಿಗೆ ಬೀದಿ ನಾಯಿ ಎನ್ನುವರು. ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು, ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ನಮಗಾರು ದಿಕ್ಕಿಲ್ಲ, ಧರ್ಮ ನೀಡಿ ನೀವೆಲ್ಲ, ಧರ್ಮ ನೀಡಿ ನೀವೆಲ್ಲ, ಧರ್ಮ ನೀಡಿ ನೀವೆಲ್ಲ. ಯಾಕೆ ಈ ರೀತಿ ರೋಡಲ್ಲಿ ಭಿಕ್ಷೆ ಬೇಡ್ತಾ ಇದೆಯೇ? ಅಯ್ಯೋ ದೇವ್ರೆ, ನಾನ್ ಬದುಕಿರುವಾಗ್ಲೇ ನೀನ್ ರೋಡಲ್ಲಿ ಭಿಕ್ಷೆ ಬೇಡು ಅಂತ ಆಯ್ತೆ. ಇನ್ನೇನ್ ಮಾಡ್ಲಿ ಅಂದ್ರೆ ಏನ್ ಮಾಡ್ಲಿ ಹೇಳಿ? ಮಗುಗೆ ಜ್ವರ ಬಂದು 3 ದಿವಸ ಆಗಿದೆ ರೀ. ಮಗನ ಹಾಸ್ಪಿಟ್ಲ್ ತೋರ್ಸೋದಕ್ಕೂ ನನ್ನ ಹತ್ರ ಕಾಸಿಲ್ಲ, ನಿಮ್ಮ ಕೈಯಲ್ಲಿ ಕೆಲಸ ಇಲ್ಲ. ಅದಕ್ಕೆ ರೀ, ಅದಕ್ಕೆ ಭಿಕ್ಷೆ ಬೇಡ್ತಾ ಇದ್ದೀನಿ. ಬನ್ರಿ ಮೊದ್ಲು ಮಗುನ ಹಾಸ್ಪಿಟ್ಲಿಗೆ ತೋರ್ಸೋಣ. ನನ್ನದು ಒಂದು ಬದುಕೆ. ನಡಿ ಜಯಶ್ರೀ, ಆಸ್ಪತ್ರೆಗೆ ಹೋಗೋಣ. ಎಲ್ಲೂ ಹಣ ಸಿಕ್ಕಿಲ್ಲ ಅಂತ ಆಸ್ಪತ್ರೆಗೆ ಹೋಗಿ ನನ್ನ ರಕ್ತವನ್ನು ಮಾರಿ ಹಣ ತಂದಿದ್ದೀನಿ ಜಯಶ್ರೀ. ನಡಿ ಜಯಶ್ರೀ, ಮಗುವಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಏನ್ರಿ ಮಾತಾಡ್ತಾ ಇದ್ದೀರಾ? ನೀವು ನಿಮ್ಮ ಮೈಯಲ್ಲಿರೋ ರಕ್ತ ಕೊಟ್ರ? ಅಯ್ಯೋ ದೇವ್ರೆ, ಯಾಕೆ ಯಾಕೆ ಆ ರೀತಿ ಮಾಡ್ಕೊಡ್ರಿ? ನೋಡಿ, ನೀವೊಂದೇ ಒಂದು ಮಾತು ಕೇಳಿದ್ರೆ ನನ್ನ ಕೊರಳಲ್ಲಿರೋ ಮಾಂಗಲ್ಯನೇ ಬಿಚ್ಕೊಡ್ತಾ ಇದ್ನಲ್ರಿ ನಾನು. ಇದು ಭಾರತ ದೇಶ ಕಣೆ, ಶ್ರೀರಾಮಚಂದ್ರ ಅವತರಿಸಿದ ಭಾರತ. ಧರ್ಮರಾಜರ ಪುಣ್ಯ ಭೂಮಿಯಲ್ಲಿ ಧರ್ಮ ಎತ್ತಿದ ಪುಣ್ಯ ಭೂಮಿ. ಯಾವ ನಾಡಿನಲ್ಲಿ ಒಂದಿನ ಮರಗೈತಿತ್ತೋ, ಯಾವ ನಾಡಿನಲ್ಲಿ ದೀನ ದಲಿತರಿಗೆ ಮುಕ್ತಾಸ್ತದಿಂದ ದಾನ ಧರ್ಮ ಮಾಡ್ತಿದ್ರು, ಅಂತ ಪವಿತ್ರ ಭಾರತದಲ್ಲಿ ಎಲ್ಲೇ ಹತ್ತರು ಬೇಡರು ಇಡೀ ಅನ್ನ ದೊರೆಯಲಿಲ್ಲವೇ ಜಯಶ್ರೀ? ನನೆಂಥ ಕಡುಪಾಪಿ ಜಯ, ನನೆಂಥ ಕಡುಪಾಪಿ. ಈ ಕಡುಪಾಪಿ ಕೈ ಹಿಡಿದು ರೋಡಲ್ಲಿ ಭಿಕ್ಷೆ ಬೇಡು ಅಂತ ಇದ್ದೆ ನಿನ್ನ ಬಾಳು. ಇದನ್ನ ಕಣ್ತುಂಬಿ ನೋಡ್ಲಿ ಅಂತ ದೇವ್ರು ನನ್ನಿಂದಲೂ ಬದುಕಿಸಿದ. ಕೈ ಹಿಡಿದ ಬಂದ ಸತಿಗೂ, ಒಡಲಲ್ಲಿ ಹುಟ್ಟಿದ ಮಗುವಿಗೂ ಹಿಡಿ ಅನ್ನ ಕಲಾರದ ಕಡು ಬಾಬಿ ಜಯ. ಯಾಕ್ರಿ ಯಾಕ್ರಿ ಇಷ್ಟೊಂದು ಅಂದ್ಕೊಡ್ತಾ ಇದ್ದೀರಾ? ನೋಡಿ, ಇವತ್ತು ನಮ್ಗೆ ಆ ದೇವರು ಕಷ್ಟ
ಕೊಟ್ಟಿರ್ಬೋದು, ಒಂದಲ್ಲ ಒಂದು ದಿವಸ ಆ ದೇವರು ನಮ್ಮನ್ನ ಕಾಪಾಡ್ತಾನೆ ರೀ. ನೀವೇ ಈ ರೀತಿ ದುಃಖ ಪಟ್ರೆ ನನಗೂ ನನ್ನ ಮಗುಗೂ ಯಾರು ಗತಿ ಹೇಳಿ ಅಂದ್ರೆ. ಜಯ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೆಲ್ಲಾದ್ರೂ ಒಂದು ಕೆಲಸ ಸಿಕ್ಕುವರೆಗೂ ಸ್ವಲ್ಪ ಮಟ್ಟಿಗೆ ನಿನ್ ತವ್ರ ಮನೆಗಾರು ಹೋಗೆ. ಏನಂತ ಹೇಳ್ತಾ ಇದ್ದೀರಾ? ನನ್ನ ತವ್ರ ಮನೆಗೆ ಹೋಗ್ಬೇಕಾ? ನೀವು ಬೀದಿಯಲ್ಲಿ ಅಲಿಬೇಕಾದ್ರೆ ನಾನು ನನ್ನ ತವ್ರ ಮನೇಲಿ ಚೆನ್ನಾಗಿ ನಗ್ನಗ್ತಾ ಇರ್ಬೇಕಾ? ನೀವು ಬೀದಿಲಿ ಎಲ್ಲಿ ಬೇಕು ಅಲ್ಲಿ ಮಲಗಬೇಕಾದ್ರೆ ನಾನು ನಮ್ಮ ಮನೆಯಲ್ಲಿ ಚಾಪೆ ಮೇಲೆ ಮಲಗಬೇಕಾರಿ? ಇಲ್ಲ ರೀ, ಇಲ್ಲ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಅಂದ್ರೆ ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಾನು ನಿಮ್ಮ ಜೊತೆಲೇ ಇರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ. ಜಯಶ್ರೀ, ನಿನ್ನಂತ ಸತಿ ಪಡೆದ ನಾನೇ ಭಾಗ್ಯಶಾಲಿ ಕಣೆ. ಜಯ, ನಾವು ನಗುತ್ತಾ ಇದ್ದಾಗ ನೆಂಟರು ಇಷ್ಟರು ಬಂಧು ಬಳಗ ಎಲ್ಲ. ಆದ್ರೆ ನಾವು ಬಿಕಾರಿಗಳಾದ್ರೆ ನಮ್ಗೆ ಯಾರು ಇಲ್ಲ ಜಯಶ್ರೀ. ಜಯ, ನಮ್ಗೆ ಆಚಾರ ಕೆಟ್ರೆ ಚಿನ್ನವು ಕೂಡ ಮಣ್ಣಾಗಿ ಹೋಗುತ್ತೆ. ಜಯ, ನೋಡ್ರಿ, ಎಷ್ಟೇ ಕಷ್ಟ ಬರಲಿ, ಯಾವುದೇ ಕಷ್ಟ ಬರಲಿ, ಜೊತೆಲೇ ಇದ್ದು ಜೊತೆಲೇ ಅನ್ಭೋಗ್ಸೋಣ ರೀ. ನಾವೆಲ್ಲೂ ಹೋಗೋದು ಬೇಡ, ನಾನು ನಿಮ್ಮ ಜೊತೆಲೇ ಇರ್ತೀನಿ ರೀ. ದೇವರು ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು? ಯಾರನ್ನ ಕಾಪಾಡ್ತಿದ್ದಾನೆ ಆ ನಿನ್ನ ದೇವರು? ನಮ್ಮಂತ ನಿರ್ಗತರ ಬಡವರ ರಕ್ತವನ್ನು ಹೀರಿ ಹೆಣಗಳ ರಾಶಿ ಮೇಲೆ ಸುಖದ ಸೌಧವನ್ನು ನಿರ್ಮಿಸಿ ಸುಖದ ಸುಪ್ಪತ್ತಿಗೆಲ್ಲಿ ಬಿದ್ದು ಹೊರನಾಡ್ಬೇಕಾದ್ರೆ ಶ್ರೀಮಂತರ ಮನೆಯ ಸೇವಕನಾಗಿ ಅವರ ಬಾಗಿಲ ಮೇಲೆ ಬಿದ್ದಿರ್ಬೇಕಾದ್ರೆ ನಮ್ಮಂತರ ಬಡವರ ಬಾಲಿಗೆ ಎಲ್ಲಿದ್ದಾನೆ ನಿನ್ನ ದೇವರು? ನ್ಯಾಯವಾಗಿ ನಡೆದಿದ್ದ ನನಗೆ ಈ ರೀತಿ ಶಿಕ್ಷೆ ಕೊಡ್ತಿಲ್ಲ ಜಯ. ದೀನ ದಯಾಳು, ಅನಾಥ ರಕ್ಷಕ, ಆಪತ್ ಬಾಂಧವೆಂದು ಬಿರುದು ಪಡೆದು ಕಲ್ಲು ಗುಡಿಯಲ್ಲಿ ಕಣ್ಮುಚ್ಚಿ ಕುಳಿತಿದ್ದಾನೆ ಆ ನಿನ್ನ ದೇವರು ಜಯ. ನೋಡ್ರಿ, ಆ ದೇವರು ನಮಗೆ ಕಷ್ಟ ಕೊಟ್ಟಿದ್ದಾನೆ. ಒಂದಲ್ಲ ಒಂದು ದಿವಸ ನಮ್ಗೆ ಒಳ್ಳೇದು ಮಾಡ್ತಾನ್ರಿ. ಬನ್ರಿ ಹೋಗೋಣ, ಬನ್ನಿ. ಸರಿ ಬಾ ಜಯ, ಹೋಗೋಣ. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ ಆದರಿಸಿ, ಯೌವನದ ಹೊಳೆಯಲ್ಲಿ ಈಜಾಟ ಆಡಿದರೆ, ಓ ಹೆಣ್ಣೆ ಸೋಲು ನಿನಗೆ, ಸೋಲು ನಿನಗೆ, ಸೋಲು ನಿನಗೆ, ಸೋಲು ನಿನಗೆ. ಲೋ ರಂಗ, ಮನೆ ಕಡೆ ಜೋಪಾನ. ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ. ಎಷ್ಟೊತ್ತು ಬರ್ತೀರಿ? ಏಯ್, ರುದ್ರ ಸ್ವಲ್ಪ ಕೇಳಿದ್ರೆ ಹಾ, ಎಷ್ಟೊತ್ತು ಬರ್ತೀರಿ? ನಾನು ಎಷ್ಟೊತ್ಗನ ಬರ್ತೀನಿ. ನಿನಗೆ ಹೇಳಿದ್ದು ಮನೆ ಕಡೆ ಜೋಪಾನ ಅಂತ. ಅದನ್ನು ಮಾತ್ರ ನೀನು ನೆನಪಲ್ಲಿ ಇಟ್ಕೊಂಡು ಮನೆ ಕಾಯೋದನ್ನು ಮಾತ್ರ ಮಾಡು. ಸಾಯಂಕಾಲ ಮೋಸ್ಟ್ಲಿ 6 ಗಂಟೆ ಆಗ್ಬೋದು ಅಂತ ಹೇಳು. ಅವ್ರು ಬಂದು ಕೇಳಿದ್ರೆ ಹುಷಾರಿರ್ಲಿಲ್ಲ. 639 ಕಲ್ಲಿಗೆ ತಾಕಿತ್ತ, ತಂಗಿ ಬಿಂದಿಗೆ ಒಡೆದಿತ್ತ. ಏ ರಂಗ, ತಪ್ಪಾಯ್ತು ಅವರ. ನೋಡು, ಸಂಜೆ 6 ಗಂಟೆ ಆಗುತ್ತೆ ಅಂತ ಹೇಳು. ಕೇಳಿದ್ರೆ ಮೈಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ಹೋಗಿದ್ರು ಅಂತ ಹೇಳು. ಆಯ್ತು ಅವರ. ಮನೆ ಕಡೆ ಜೋಪಾನ. ಆಯ್ತು ಅವರ.
ಇತ್ತೀಚೆಗೆ ರಾಜಶ್ರೀಯ ವರ್ತನೆಯೇ ವಿಚಿತ್ರವಾಗಿದೆ. ಕಂಡಲ್ಲಿ ಹಾಗೆ ಅವಳು ಆ ಡಾಕ್ಟರ್ ಉದ್ದೇಶನ ಬಗ್ಗೆ ಜನ ಪಿಸುಪಿಸಲೇ ಮಾತಾಡ್ಕತ್ತಿದ್ದಾರೆ. ಈ ಊರಿನ ಪ್ರತಿಷ್ಠಾವಂತ ಪ್ರತಿಭಾವಂತ ರಾಮಲಿಂಗಪ್ಪನ ಮನೆ ಸಾಕ್ಷಾತ್ ದೇವರ ಗುಡಿ ಎಂದು ಕೈ ಎತ್ತಿ ಮುಗಿತಿದ್ದ ಜನ ನನ್ನ ಸೊಸೆಯ ಸ್ವೇಚ್ಛಾರದಿಂದ ನಮ್ಮನ್ನು ಕಂಡು ಕೇಕೆ ಹಾಕಿ ನಗ್ತಿದ್ದಾರೆ. ಮಕ್ಕಳ ವ್ಯಾಮೋಹದಿಂದ ಈ ಅನಾಹುತಕ್ಕೆ ಕಾರಣವಾಯಿತೆ. ಹೇ ರಂಗ ತೂಡ್ತಾ ಇದೆಯೋ ಕತ್ತೆ? ರಾಜಶ್ರೀ ಇಲ್ವೇನೋ ಮನೇಲಿ? ಇಲ್ಲ. ಎಲ್ಲೋದ್ಲು? ಆಸ್ಪತ್ರೆಗೆ ಹೋಗೋಣ. ಯಾರನ್ನ ಕೇಳೋದು? ನನ್ನನ್ನು ಕೇಳೆ. ಏನು ಅವಳ ಗಣ್ಣೆ ಇದೊಳ ಸಲ ಐತಲ್ಲ, ತಪ್ಪು ಮಾಡೋರು ಅವರು ಬೋಯಿಸ್ಕೊಂಡು ನಾನು. ಸರಿ ಆ ಬೋರೆ ಕಲೆ ಕಟ್ಟಿ ತೋಟ ನೀರು ಕಟ್ಟಿ 3 ದಿನ ಆಗದೆ ಹೋಗಿ ಕಟ್ಟು. ಅಪ್ಪರ ಬಾರೆ ಕಾಲ ನೀರ ನಿಂತ ಹೋಗೋಣ. ಯಾವ ನೀರು ಕಟ್ಕೊಳಕ ಹೋಗು. ಯಾವ ನೀರಿಲ್ಲ ಕಣ ನಿಂತೋಗ ಪುಸ್ಕ ಜಗದೀಶ ಮನೆ ಬಿಟ್ಟು 2 ವರ್ಷಗಳೇ ಆಯ್ತು. ಎಲ್ಲಿದ್ದಾನೋ ಏನೋ. ಈ ತಂದೆ ನೆನಪು ಬಂದಿದೆಯೋ ಇಲ್ವೋ? ಬಂದಿದ್ರೆ ಒಂದು ಫೋನ್ ಕೂಡ ಮಾಡ್ತಿದ್ದ. ಚಂದ್ರಿಕಾ, ನೋಡಿದೇನೆ ಈ ನಿನ್ನ ಮನೆಯ ವಿಚಿತ್ರವಾದ ಆಟಗಳನ್ನ. ಈ ನಿನ್ನ ಮಕ್ಕಳಿಬ್ಬರು ರಾಮ ಲಕ್ಷ್ಮಣನೆಂದು ಎತ್ತಿ ಮುದ್ದಾಡುತ್ತಿದ್ದ ನೀನು ಅವರಿಬ್ಬರು ರಾಮ ರಾವಣರಾದರಲ್ಲೇ ಇದನ್ನೆಲ್ಲ ನೋಡುವ ಮೊದಲು ನೀನೇನೋ ಮುತ್ತೈದೆಯಾಗಿ ಸತ್ತು ಸ್ವರ್ಗ ಸೇರ್ಕೊಂಡೆ ಚಂದ್ರಿಕಾ. ಆದರೆ ನಾನು ಬದುಕಿದ್ದು ಸತ್ತಂತಾಗಿದೆ. ಬದುಕಿದ್ದು ಸತ್ತಂತಾಗಿದೆ. ನನ್ನ ಕಿರಿಯ ಮಗನಾದರೂ ನನ್ನ ಮಾತಿಗೆ ಎದುರುತ್ತರ ಕೊಡದೆ ಬಹುದೂರ ಹೊಂಟೋದ. ಇನ್ನು ಹಿರಿಯ ಮಗನಾದರೂ ಹೆಂಡತಿಯ ಗುಲಾಮನಾಗಿ ಜನ್ಮ ಕೊಟ್ಟ ತಂದೆಯನ್ನೇ ದೂಷಿಸುವ ಮಟ್ಟಿಗೆ ಬಂದಿದ್ದಾನೆ. ನಾನೀಗೇನ್ ಮಾಡ್ಲಿ ಚಂದ್ರಿಕಾ? ನಾನೀಗೇನ್ ಮಾಡ್ಲಿ? ಜಯಶ್ರೀ, ರಾಜಶ್ರೀ, ಯಾವಾಗ ಬಂದಪ್ಪ ಮಹೇಶ? ಇದೇ ತಾನ ಈಗ ಬಂದಿ ಮಾವ. ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ ಮಾವ. ಜಯಶ್ರೀ, ಜಯಶ್ರೀ, ರಾಜಶ್ರೀ, ರಾಜಶ್ರೀ. ಮಹೇಶ, ನಿನ್ನ ಧ್ವನಿಯ ಕೇಳಿದ ತಕ್ಷಣ ಅಕ್ಕರೆಯಿಂದ ಅಣ್ಣ ಎಂದು ಓಡಿ ಬರುವ ನಿನ್ನ ತಂಗಿ ಈ ಮನೆಯಲ್ಲಿಲ್ಲಪ್ಪ. ಈ ಮನೆ ಮಾವ ಏನ್ ಹೇಳ್ತಾ ಇದೀರ ಮಾವ? ಹೌದಪ್ಪ, ಹೌದು. ಹಿರಿಯ ಮಗನ ಮಾತನ್ನು ಕೇಳಿ, ಹಿರಿಯ ಸೊಸೆಯ ಹಿರಿಯ ಮಗನ ಮಾತನ್ನು ಕೇಳಿ ಅವರನ್ನು ಈ ಮನೆಯಿಂದ ಹೊರದೂಕಿದ ಈ ಪಾಪಿ ನಾನೇ ಅಪ್ಪ. ನಿನ್ನ ಕುರುಡು ತಂಗಿಯನ್ನು ಕಟ್ಟಿಕೊಂಡು ನನ್ನ ಮಗ ಎಲ್ಲಿ ಏನು ಕಷ್ಟಪಡ್ತಿದನೋ ಒಂದು ತಿಳಿಯದಾಗಿದೆ ಮಹೇಶ, ಒಂದು ತಿಳಿಯದಾಗಿದೆ. ನಿನ್ನ ತಂಗಿ
ತಂಗಿ ರಾಜಶ್ರೀ ನಮ್ಮ ಮನೆ ಬೆಳಗುತ್ತಾಳೆ ಎಂದು ನಂಬಿ ನಮ್ಮ ಮನೆಯನ್ನು ಬೆಳಗುತ್ತಾಳೆ ಎಂದು ನಂಬಿದ್ದೆ. ಇತ್ತೀಚೆಗೆ ಅವಳ ವರ್ತನೆಯೇ ವಿಚಿತ್ರವಾಗಿದೆ. ರಾಕ್ಷಸ ವಂಶದಲ್ಲಿ ಹುಟ್ಟಬೇಕಾದ ಅವಳು ನಿಮ್ಮ ಮನೆಯಲ್ಲಿ ಹುಟ್ಟಿ ನಮ್ಮ ಮನೆಯ ಹೊಸಿಲನ್ನು ಮೆಟ್ಟಿ ನಮ್ಮ ಮನೆಯ ಮಾನ ಮರ್ಯಾದೆನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಲಪ್ಪ. ಬೀದಿ ಪಾಲ್ ಏನ್ ಮಾವ ರಾಜಶ್ರೀ ಇಷ್ಟೊಂದು ಕೀಳ್ಮಟ್ಟಕ್ಕೆ ಬಂದಿದ್ದಾಳ? ಪವಿತ್ರ ನನ್ನ ತಂದೆಯ ರಕ್ತದಲ್ಲಿ ಹೇಗೆ ಜನಿಸಿದ್ಲು? ನನ್ನ ತಾಯಿಯ ಗರ್ಭದಲ್ಲಿ ಯಾಕೆ ಜನಿಸಿದ್ಲು? ಛೀ ಮಾವ, ನೀವು ಧೈರ್ಯ ತಗೊಳ್ಳಿ. ಇವತ್ತಿನ ಕಾಯಿಲೆ ಸರಿಲ್ಲ, BP ಶುಗರ್ ಜಾಸ್ತಿ ಆಗೋಯ್ತದೆ. ಅವರೆಲ್ಲೇ ಇದ್ರು ಆರಿಸ್ಕೊಂಡು ಕರ್ಕೊಬತ್ತೀನಿ ನಾನವ್ರೆ. ಅಷ್ಟು ಮಾಡಪ್ಪ ಮಹೇಶ, ಅಷ್ಟು ಮಾಡು ಮಹೇಶ. ಮನೆಗೆ ಬಂದ ಅತಿಥಿಗೆ ಉಣಬಡಿಸುವ ಯೋಗ್ಯತೆ ಕೂಡ ನನಗಿಲ್ಲಪ್ಪ, ನನಗಿಲ್ಲ. ಈ ನಡುವೆ ರುದ್ರೇಶ ಹೆಂಡತಿ ಮಾತು ಕೇಳ್ಕೊಂಡು ನನ್ನನ್ನು ಕಸಕ್ಕಿಂತ ಕೀಳಕ್ ಕಾಣ್ತಾನೆ ಮಹೇಶ, ಕಸಕ್ಕಿಂತ ಕೀಳಕ್. ಸಾಯೋ ಕಾಲದಲ್ಲಿ ಆ ದೇವರು ಭಗವಂತ ನನಗೆ ಎಂತ ಶಿಕ್ಷೆ ಕೊಟ್ಬಿಟ್ಟ ಮಹೇಶ, ಎಂತ ಶಿಕ್ಷೆ ಕೊಟ್ಬಿಟ್ಟ. ಮಾವ ನೀವು ಯಾವುದಕ್ಕೂ ಹೆದರ್ಬೇಡಿ, ನಾನಿದ್ದೀನಿ ಮಾವ. ಧೈರ್ಯ ತಗೊಳ್ಳಿ ಮಾವ, ಧೈರ್ಯ ತಗೊಳ್ಳಿ. ಮಹೇಶ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರದು ಎಂಬ ಹಾಗೆ ನಮ್ಮ ಮನೆಯ ಮಾನ ಬೀದಿ ಪಾಲಾಗೋದ್ರಲ್ಲಿ ಸಂಶಯ ಇಲ್ಲ ಮಹೇಶ, ಸಂಶಯ ಇಲ್ಲ. ಮಾವ ನೀವು ಧೈರ್ಯ ತಗೊಳ್ಳಿ ಮಾವ, ನಾನು ಹೊರಡ್ತೀನಿ ಮಾವ. ಈಗ ಅವರೆಲ್ಲ ಇದು ಆರಿಸ್ಕೊಂಡು ಎತ್ತಾಕ ಬರ್ತೀನಿ ಮಾವ. ಅಷ್ಟು ಮಾಡಪ್ಪ. ರಾಜಶ್ರೀ ಎಲ್ಗಮ್ಮ ಹೋಗಿದ್ದೆ? ಆಸ್ಪತ್ರೆಗೆ ಹೋಗಿದ್ದೆ ಮಾವ. ಏಕೆ? ಯಾಕೋ ಮೈಗೆ ತುಂಬ ಹುಷಾರಿರ್ಲಿಲ್ಲ ಮಾವ, ಅದಕ್ಕೆ ಹೋಗಿದ್ದೆ. ರಾಜಶ್ರೀ, ಸಣ್ಣ ಸಣ್ಣ ವಿಚಾರಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರೆ ನೋಡಿದ ಜನ ಏನಂತಾರಮ್ಮ? ಮಾವ, ಈ ಜನಗಳಿಗೆ ಹೆದರಿ ನಾವು ಮನೇಲೆ ಕೂತ್ಕೊಂಡು ನಮ್ಮ ಕಾಯಿಲೆನ ನಾವೇ ಇನ್ನೂ ಹೆಚ್ಚು ಮಾಡಿಕೊಂಡು ನಾವೇನು ಹೆಣವಾಗಿ ಬೀಳ್ಬೇಕು ಅನ್ಕೊಂಡಿದ್ರೇನು? ರಾಜಶ್ರೀ, ನಾಲ್ಗೆ ನಾವು ಉದ್ದರಿಯಲ್ಲಿ ಬಿಡಬೇಡ. ನಮ್ಮ ಮನೆ ತಂದ ಮಾನ ಮರ್ಯಾದೆ ಬೀದಿ ಪಾಲಾಗೋ ಪ್ರಸಂಗ ಬಂದಿದೆ ಅಂತ ಎಚ್ಚರಿಸ್ತೇ ಅಷ್ಟೇ. ನಿನಗೂ ಡಾಕ್ಟರ್ ಉದ್ದೇಶನಿಗೂ ಜನ ಕಂಡ್ಕಂಡಾಗ ಮಾತಾಡ್ತಾರೆ. ಅಂದ್ರೆ ನೀವ್ ಹೇಳೋ ಮಾತಿನ ಅರ್ಥ ನಾನು ವ್ಯಭಿಚಾರಿಣಿ ಅಂತ ಅನ್ಕೊಂಡಿದ್ರೇನು? ನಾನಷ್ಟೇ ಅಲ್ಲ, ಜನ ಕೂಡ ಹಂಗೆ ಮಾತಾಡ್ತಾರೆ. ಮಾವ, ಆನೆ ನಡ್ಕೊಂಡು ಹೋಗ್ತಾ ಇರುವಾಗ ಬೀದಿಲಿರೋ ಹುಚ್ಚು ನಾಯಿಗಳು ಬಾಯಿಗೆ ಬಂದಂಗೆ ಮಾತಾಡುತ್ತೆ. ಆದ್ರೆ ಆನೆ ಯಾವತ್ತಾದ್ರೂ ಅದನ್ನ ತಿರುಗಿ ನೋಡಿದ್ಯಾ ಮಾವ? ಹಾಗೆ ಈ ಜನಗಳು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಸಾಯ್ಲಿ. ನೋಡಿ ಮಾವ, ಆ ನಾಯಿಗಳ ಜಾತಿಗೆ ಸೇರಿ ನೀವು ಕೂಡ ನಾಯಿ ರೀತಿ ಮಾಡ್ಕೊಳ್ಬೇಡಿ. ಬರೀ ನಾಯಿ ಅಲ್ಲ, ಹುಚ್ಚು ನಾಯಿ ಜಾತಿ ಸೇರೋ ಮುದಿ ನಾಯಿ. ನೀವೇನಾದ್ರೂ ಬರೋದು ಒಂದು ಕ್ಷಣ ಲೇಟ್ ಆಗಿದ್ರೆ ಈ ಮುದಿಯ ನನ್ನ ಪ್ರಾಣನೇ ತೆಗೆದು ಬಿಡ್ತಿದ್ದ. ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿ ಜಗಳ ಆಡ್ತಾ ಇದ್ದೀರಾ? ರೀ ನೋಡಿ, ನಿಮ್ಮಪ್ಪ ನನಗೂ ಆ ಡಾಕ್ಟರ್ ಇದ್ದಾರಲ್ಲ ಉದ್ದೇಶ, ಅವ್ರಿಗೂ ಸಂಬಂಧ ಕಟ್ಟಿ ಮಾತಾಡ್ತಿದ್ದಾರೆ. ಅಪ್ಪ, ನೀವೇ ನಿಮ್ಮ ಸೊಸೆ ಮೇಲೆ ಈ ರೀತಿ ಹೊಲ್ಸು ನಡಿಕೆ ನಾಚಿಕೆ ಆಗಲ್ವಪ್ಪ? ರುದ್ರೇಶ, ನಾಲ್ಗೆ ಬಿಗೇಡ್ ಮಾತಾಡು. ನಾನು ನಿನಗೆ ಜನ್ಮ ಕೊಟ್ಟು ತಂದೆ ಕಣೋ. ಇವಳು ನಿನ್ನೆ ಮೊನ್ನೆ ಬಂದು ಮೋಹದ ಗೊಂಬೆ, ಇವಳ ಕೈಗೊಂಬೆ ಆಗಿ ಎತ್ತವ್ರನ್ನ ಕಡೆಗಣಿಸ್ಬೇಡ ಕಣೋ. ಅಪ್ಪ,
ಜನ್ಮ ಕೊಟ್ಟ ತಂದೆ ಅಂತ ಸುಮ್ಮನಿದ್ರೆ ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಕಪಾಲ ಮೋಕ್ಷ ಮಾಡ್ತಿದ್ದ. ಏನೇ ನೀವು ನನಗೇನೇ ಅಂದ್ರು ನಾ ಸಹಿಸ್ಕೋಬಲ್ಲೆ. ಆದ್ರೆ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಹಗಲಿರಳು ಎನ್ನದೇ ನಮ್ಮಗಳ ಸೇವೆ ಮಾಡ್ತಾರೋ ಈ ನನ್ನ ಮುದ್ದು ಮಡದಿಗೆ ಏನಾರ ಅಂದ್ರೆ ನಾ ಸಹಿಸೋದಿಲ್ಲ. ಕಣ್ತೆರೆದು ನೋಡದೆ ಕಾಮಿಣಿಯ ಕಾಮಜಾಲದಲ್ಲಿ ಬಿದ್ದು ಹೊರಳುತ್ತಿರುವ ಉಳಿವೆ ನಾನು ಹೇಳೋ ಮಾತನ್ನ ಕಿವಿಗೊಟ್ಟು ಕೇಳು. ನನಗೆ ಪಾಠ ಹೇಳಕ್ ಬತ್ತೀನೋ? ಸಾಕ್ ಬಾಯಿ ಮುಚ್ಚಪ್ಪ. ಗಂಡನಿಲ್ಲದ ಸಮಯದ ಸಾಧಿಸಿ ಮಿಂಡನ ತೋಳ್ತೆ ಕೇಳಿ ತಪ್ಪು ನಲಿಯುತ್ತಿದ್ದಾಳೆ ರಾಮಲಿಂಗಪ್ಪನ ಸೊಸೆ ಅಂತ. ನಮ್ಮ ಮುಂದೆ ಬರೋಕೆ ಎದುರುತ್ತಿದ್ದ ಜನ ನಮ್ಮನ್ನು ಕಂಡು ಕೇಕೆ ಹಾಕಿ ನಕ್ಕಿದವೇನೋ. ಸಾಕ್ ಬಾಯಿ ಮುಚ್ಚಪ್ಪ. ದೊಡ್ಡ ಪಂಡಿತನ ತರ ಮಾತಾಡ್ಬೇಡ. ಈ ರೀತನದಲ್ಲಿ ಹುಟ್ಟೆ ಈ ತರದಲ್ಲಿ ಸಣ್ಣ ತಂದಲ್ಲಿ ಮಾತಾಡಕ್ಕೆ ನಾಚಿಕೆ ಆಗಲ್ಲಪ್ಪ. ನನ್ನ ಹೆಂಡತಿ ಗುಣ ಏನು ಅಂತ ನನಗ್ ಗೊತ್ತು. ಒಂದು ಕ್ಷಣ ಹೊತ್ತು ಈ ಪತಿಯನ್ನ ಬಿಟ್ಟಿರದ ಈ ಪತಿವ್ರತೆಗೆ ಬೇಬಿಚಾರಣೆ ಏನಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಿನ್ನ ನಾಲಿಗೆ ನಾ ಸೀಳಾಕ್ಬಿಡ್ತೀನಿ. ಶಬಾಸ್ ಮಗನೇ ಶಬಾಸ್. ಎತ್ತಪ್ಪನ ನಾಲಿಗೆ ಸೀಳು ಮಟ್ಟಗಾಗಲಿಲ್ಲ. ಇದು ನಿಂತ ಫಲಪ್ಪ. ನಿನ್ನ ತಾಯಿ 9 ತಿಂಗಳು ಹೊತ್ತು ಎತ್ತು 2 ಮಕ್ಕಳನ್ನು ನನ್ನ ಕೈಯಲ್ಲಿ ಇಟ್ಟು ಕಣ್ಣು ಮುಚ್ಕಲ್ಲ. ಮಕ್ಕಳಿಗೆ ಘಾಸಿ ಆಗಬಾರದೆಂದು ಈ ರಾಮಲಿಂಗಪ್ಪ ತನ್ನ ಬಾಯಿಯೊಳಗಿನ ತುತ್ತನ್ನು ತೆಗೆದು ನಿಮ್ಮ ಬಾಯಿಯೊಳಗಿಟ್ಟು ಬೆಳೆಸಿದಲ್ಲ. ಅದು ನಾನು ಮಾಡಿದ ತಪ್ಪಪ್ಪ. ಅದು ನಾನು ಮಾಡಿದ ತಪ್ಪ. ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಒಬ್ಬ ಮಗ ಬೀದಿ ಬಿಕಾರಿಯಾದ, ಮತ್ತೊಬ್ಬ ಮಗ ಅಮೃತ ಉಣಿಸಿದ ಮಗ, ಅಮೃತ ಉಣಿಸಿದ ಅಪ್ಪನಿಗೆ ವಿಷ ಹಾಕಲು ಮುಂದಾದ. ವಿಷ ಹಾಕಲು ಮುಂದಾಗಿಲ್ಲಪ್ಪ. ಗಂಡ ಹೆಂಡತಿರ ನಡುವೆ ತಂದಾಕಿ ತಮಾಷೆ ನೋಡ್ತಾ ಇದೀಯ. ಪುತ್ರ ದ್ರೋಹಿ. ಹೌದಪ್ಪ, ಹೌದು, ನಿಜವಾಗಿಯೂ ನಾನು ಪುತ್ರ ದ್ರೋಹಿ. ರುದ್ರೇಶ, ಸಿರಿತನದ ಹಟ್ಟ ಹಾಸದಲ್ಲಿ ಮೆಟ್ಟಿ ಮೆಟ್ಟಿ ಮೆರೆದು ಹಣದ ಕಂತೆಯನ್ನೇ ಬಯಸಿದೆ. ಹೊತ್ತು ಈ ರಾಮಲಿಂಗಪ್ಪ ತಟ್ಟಿ ತಟ್ಟಿ ಎಳಿಸಿದ ನಂಟರಿಷ್ಟರ ಮಾತಿಗೆ ಬೆಲೆ ಕೊಟ್ಟಿಲ್ಲ. ನಾನು ಎಲ್ಲಿ ಮತ್ತೊಂದು ಮದುವೆ ಆದರೆ ಬರುವ ಮಡದಿ ನಿಮ್ಮಲ್ಲಿ ಕಡೆಗಾಣುತ್ತಾಳೆ ಎದುರಿ ನಿಮ್ಮ ಸುಖಕ್ಕಾಗಿ ನನ್ನ ಸುಖವನ್ನೆಲ್ಲ ತ್ಯಜಿಸಿದೆ. ನಿಮ್ಮಿಬ್ಬರ ಮಾತಿಗೆ ಬೆಲೆ ಕೊಟ್ಟು ಸತ್ಯವತಿ ಸೊಸೆಯನ್ನು ಮನೆಯಿಂದ ಹೊರದುಡ್ನಲ್ಲ, ಅದು ನಾನು ಮಾಡಿದ ತಪ್ಪು. ನನ್ನ ತಪ್ಪಿಗೆ ಇಂದು ತಕ್ಕ ಪ್ರಾಯಶ್ಚಿತ್ತವಾಯಿತು. ರೀ ನೋಡಿ, ಈ ಕರ್ಮ ಧರ್ಮದ ಮಾತುಗಳು ನನ್ನ ಮುಂದೆ ಬೇಕಾಗಿಲ್ಲ. ಈ ಮನೆಯಲ್ಲಿ ನಾನಿರಬೇಕು, ಇಲ್ಲ ಈ ನಿಮ್ಮ ತಂದೆ ಆದ ಮುದಿಯ ಇರಬೇಕು. ಎರಡರಲ್ಲಿ ಒಂದು ತೀರ್ಮಾನ ಹೇಳಿ, ಇಲ್ಲ ಅಂದ್ರೆ ನಾನು ಈಗಲೇ ಹೊರಟೋಗ್ತೀನಿ. ಈ ನಿನ್ನ ಗಂಡ ಬಯಸುವುದು ನಿನ್ನೆ ಹೊರತು ಈ ಜನ್ಮ ಕೊಟ್ಟ ತಂದೆನಲ್ಲಮ್ಮ. ಈ ಜನ್ಮ ಕೊಟ್ಟ ತಂದೆನಲ್ಲ. ಮಗನ ಮನವನ್ನು ಮನಿನಗೊಳಿಸ ಮೋಹಿನಿ ನೀನು. ಯಾವತ್ತೋ ನಿನ್ನ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಬೇಕಾಗಿತ್ತು. ಈ ಮನೆಯ ಸತ್ಯವತಿ ಸೊಸೆಯನ್ನೇ ಅನ್ಯಾಯವಾಗಿ ಮನೆಯಿಂದ ಹೊರದೂಡಿದೆ. ಅವರ ಬದಲು ನಿನ್ನನ್ನು ಹೊರದೂಡಿ, ನಿನ್ನನ್ನು ಈಗ ಹೊರದೂಡಿದರೆ ಈ ಸಮಾಜ ನನ್ನನ್ನು ದನದ ಗುಂಪಿಗೆ ಸೇರಿದೆ. ಅದರಂತೆ ಮನನೊಂದು ನಾನೇ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ.
ಹೋಗೋದಾದ್ರೆ ಸುಮ್ಮನೆ ಹೊರಟೋಗೆ. ಇಲ್ಲ ಸಲ್ಲದ ಮಾತುಗಳನ್ನಾಡಿದ್ರೆ ಕುತ್ತಿಗೆ ಹಿಡ್ದು ತಳ್ಬೇಕಾಗುತ್ತೆ. ಆ ತೊಂದ್ರೆ ನಿನಗೆ ಬೇಡಪ್ಪ, ಆ ತೊಂದ್ರೆ ನಿನಗೆ ಬೇಡ, ನಾನೇ ಹೊಂಟೋಗ್ತೀನಿ. ಅಯ್ಯೋ ದೇವ್ರೇ, ನನಗೆ ಯಾಕಪ್ಪ ಇಂಥ ಕಷ್ಟ ಕೊಟ್ಟೆ? ನಿನಗೀಗ ಸಮಾಧಾನವಾಯ್ತೆ? ನನ್ನನ್ನು ಕೊಂದು ಹಾಕುವ ಬದಲು ಈ ರೀತಿ ಶಿಕ್ಷೆಗೆ ಗುರಿ ಮಾಡಿದೆ ತಂದೆ. ಅನ್ಯಾಯವಾಗಿ ನನ್ನ ಕಿರಿಯ ಮಗನು ಒಡೆದು ಮನೆಯಿಂದ ಹೊರದುಡಿದ ಈ ನನ್ನ ಕೈಗಳನ್ನು ಕತ್ತರಿಸಬಾರದು. ಸತಿ ಸಾಧು ನಮಸ್ಕರಿಸಲು ಬಂದಾಗ ತಿರಸ್ಕರಿಸಿದ ಈ 2 ಕಾಲುಗಳನ್ನು ಕತ್ತರಿಸಬಾರದು. ಮಗನೇ, ಮಗನೇ ಜಗದೀಶ, ಎಲ್ಲಿದ್ದೀಯಪ್ಪ? ಈ ನಿನ್ನ ಪಾಪಿ ತಂದೆ ನಿನಗೋಸ್ಕರ ಪರಿತಪಿಸುತ್ತಿದ್ದಾನೆ. ಬಾ ಮಗನೇ, ಬಾ, ಬಂದು ನನ್ನನ್ನು ಕರೆದುಕೊಂಡು ಹೋ. ಬಾ ಮಗನೇ, ಎಲ್ಲಿದ್ದಾನೆ ಅಂತ ಹುಡುಕ್ಲಪ್ಪ ನಾನೀಗ. ಇಲ್ಲೆಲ್ಲಿದ್ದಾನೆ ನಿನ್ನ ಮಗ? ಎಲ್ಲ ಬೀದಿ ಬೀದಿನೇ ಭಿಕ್ಷೆ ಬೇಡ್ತಾ ಇರ್ಬೇಕು. ಹೋಗ್ ನೋಡು. ಹೋಗ್ತೀನಪ್ಪ, ಹೋಗ್ತೀನಿ. ರುದ್ರೇಶ, ನೀನು ನನ್ನ ಸಂಬಂಧವನ್ನು ಹಾಕಿರ್ಬೋದು, ಆದ್ರೆ ಇದು ಎತ್ತೊಟ್ಟನಪ್ಪ, ಇದು ಎತ್ತೊಟ್ಟೆ. ರುದ್ರೇಶ, ನಾನೇನಾದ್ರೂ ಒಂದು ವೇಳೆ ಎಲ್ಲಾದರೂ ಎದುರಿಗೆ ಸಿಕ್ಕಿದ್ರೆ ನನ್ನ ತಂದೆ ಎಂದು ಮಾತಾಡಿಸ್ಬೇಡ. ರುದ್ರೇಶ, ಒಂದು ವೇಳೆ ಜಗದೀಶ ಸಿಕ್ಕದೆ ನಾನೆಲ್ಲಾದ್ರೂ ಸತ್ತೋದ್ರೆ ಯಾವುದೋ ದಿಕ್ಕಿಲ್ಲದ ಹೆಣವೆಂದು ತಿಳಿದು ನಿನ್ನ ಕೈಯಾರ ನೀನೇ ಮಣ್ಣು ಮಾಡ್ಬಿಡಪ್ಪ. ಇಷ್ಟೇನಪ್ಪ ನನ್ನನ್ನು ಕೇಳ್ಬೋದು ರುದ್ರೇಶ, ಇಷ್ಟೇನಪ್ಪ. ರೀ, ಈ ಗೋಳಾಟ ನೋಡಿ ನೋಡಿ ನನಗಂತೂ ಸಾಕಾಗ್ಬಿಟ್ಟಿದೆ. ಬನ್ರಿ ಹೋಗೋಣ. ಅಯ್ಯೋ ದೇವರೇ, ನನಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಮಕ್ಕಳು ಬೇಕು, ಮಕ್ಕಳು ಬೇಕು ಅಂತಾರೆ, ಗಿರಿ ಎತ್ತಿ ಹೊರ ಬೇಡ್ತಾರೆ. ಮಕ್ಕಳು ವಯಸ್ಸಿಗೆ ಬಂದಾಗ ಅವರಿಗೆ ಒಳ್ಳೆಯದು ನೋಡಿ ಮದುವೆ ಮಾಡ್ತಾರೆ. ಆದ್ರೆ ಮಕ್ಕಳಿಗೆ ಹೆಂಡತಿ ಬಂದ್ಮೇಲೆ ಈ ತಂದೆ ತಾಯಿನ ಮರೆತು ಬಿಡ್ತಾರೆ. ನನ್ನಂತ ಮಕ್ಕಳು ಯಾವ ಸತ್ರಿಗೂ ಬೇಡಪ್ಪ, ಯಾವ ಸತ್ರಿಗೂ ಬೇಡ. ಬನ್ರಿ ಇಲ್ಲಿ. ಏನೇ ಯಾಕ್ರಿ ಇಷ್ಟೊಂದು ಬೇಜಾರಾಗಿದ್ದೀರಾ? ಇನ್ನೇನೆ, ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ನಮ್ಮ ತಂದೆ ಮನೆ ಬಿಟ್ಟು ಹೊಂಟೋದ್ರಲ್ಲೇ. ಅಯ್ಯೋ, ಯಾಕ್ರಿ ಇಷ್ಟಕ್ಕೆಲ್ಲ ಬೇಜಾರಾಗಿದ್ದೀರಾ? ನೋಡಿ, ಹೊಟ್ಟೆ ಹಸ್ವಾದ್ರೆ ಅವರೇ ಮನೇನ ಹುಡ್ಕೊಂಡು ಬರ್ತಾರೆ, ಬಿಡಿ, ತಲೆ ಕೆಡಿಸ್ಕೋಬೇಡಿ. ಏನೇ, ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತೆ? ಸುಮಾರು 4-5 ವರ್ಷ ಆಯ್ತು ರೀ. 4-5 ವರ್ಷ ಆದ್ರು ನಿನ್ನ ಹೊಟ್ಟೆ ಇದ್ದಾಗೆ ಇದೆಯಲ್ಲ. ನೋಡ್ರಿ, ನಮಗೆ ಮಕ್ಕಳಾಗಿಲ್ಲ ಅಂತ ಬೇಜಾರಾಗಬೇಡಿ. ಇಂದೆಲ್ಲ ನಾಳೆ ನಮಗೂ ಕೂಡ ಮಕ್ಕಳು ಹಾಗೆ ಆಗುತ್ತೆ. ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ಲೇಬೇಕಲ್ಲ. ದೊಡ್ಡಪ್ಪರ ಇಲ್ವಾ? ಯಾಕೋ ಇಲ್ಲ? ಬೇಕಿತ್ತು. ನೋಡೋ, ಇನ್ನು ಮುಂದೆ ದೊಡ್ಡಪ್ಪವರು ಚಿಕ್ಕಪ್ಪವರು ಎಲ್ಲ ನಾನೇ. ನಾನು ಹೇಳ್ದಂಗೆ ಕೇಳ್ಕ ಇರೋದು ನಿನ್ ಕೆಲಸ.
ನೀವು ಹೇಳ್ದಂಗೆ ಕೇಳ್ಕೊ ಬಿದ್ದಿರೋಕೆ ನಾನು ನಿಮ್ಮ ಗುಲಾಮ ಅಲ್ಲ. ನನ್ನ ಸಾಕಿ ಸ್ವಲ್ಪಿದ ಅಪ್ಪರೇ, ದೊಡ್ಡಪ್ಪರೇ, ನಂಗೆ ಅಪ್ಪರು ಹೊಟ್ಟೆ ಹೊಡ್ತಿದ್ದ ಅಪ್ಪ ಮಕ್ಕಳಂಗೆ ಸಾಕವ್ರೆ. ನಿನಗ ಆಶ್ರಯ ಕೊಟ್ಟ ದೊಡ್ಡಪ್ಪನಿಗೆ ಇಲ್ಲಿ ಜಾಗ ಇಲ್ಲ ಅಂದ್ರೆ ನಿನಗೂ ಅದೇ ಗತಿ. ನನ್ನನ್ನ ಬೆದರಿಸ್ತಾ ಇದ್ದೀರಾ? ನನ್ನನ್ನ ಕೈಲಾಗ್ದು ಹೇಳಿ ಅನ್ಕೊಂಡಿದ್ದೀರಾ? ಹೃದಯ ಸಪರ ಆ ದೇವ್ರ ಕೊಟ್ಟ ಬುದ್ಧಿ ತೋಳ ಶಕ್ತಿ ಎರಡು ಐತೆ. ಎಲ್ಲಿ ಬೇಕಾರೋ ಸಂಪಾದನೆ ಮಾಡ್ತೀನಿ. ಜನ್ಮ ಕೊಟ್ಟ ತಂದೆ ಮನೆ ಬಿಟ್ಟು ಓಡಿಸ್ತಾ ನೀವು. ಆ ದೇವ್ರು ಮನೆ ಇರೋದಕ್ಕೆ ನಾನು ಈ ಮನೆ ಇರಲ್ಲ. ಅಮ್ಮವ್ರೆ, ನಿಮ್ ಗುಟ್ಟು ರೊಟ್ಟಾಗಿ ಹೊರ ಬೀಳ್ತದೆ. ಏಯ್ ಏನೋ ರಂಗ, ನೀನು ಹೇಳ್ತಾರೋ ಏನು ಹೇಳು? ಗುಟ್ಟು ರಟ್ಟು ಹೊರಗೆ ಬೀಳುತ್ತಾ? ಏನೇನೋ ಸುಳ್ಳೆಲ್ಲ ಬೊಗಳ್ಬೇಡ. ನಾಯಿ ಜಾಗದಲ್ಲಿದ್ರೇನೆ ಒಳ್ಳೇದು. ನಾಯಿ ಬಂದು ಉಪ್ಪೇರಿಕೆ ಮೇಲೆ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನ ಮರಿಬೇಡ. ಬೀದಿ ನಾಯಿ. ಥೂ. ನಿಜ ಅವರೇ, ಆ ದೇವರೇ ಇಲ್ಲ ಮನೇಲಿ ನಾಯಿ ತಿರಿಕ ಬಗುತ್ತದೆ. ನಾನು ಇರ್ಬೇಕಾದ್ರೆ ನನ್ನ ಹೆಡ್ತಿನ ನಾಯಿ ಅಂತೇನೋ? ಮರ್ಯಾದಿಂದ ನಾನು ಹೇಳೋದ್ ಕೆಲಸ ಮಾಡ್ಕೊಂಡಿರೋದಾದ್ರೆ ಇರೋ, ಇಲ್ದಾರ ಒಯ್ತಾರೋ. ಅಪ್ಪರೇ, ನಾ ಖಂಡಿತ ಇರೋದಿಲ್ಲ. ಅಪ್ಪರೇ, ಖಂಡಿತ ಇರೋದಿಲ್ಲ. ಅಪ್ಪರೇ, ನೀನು ಹೊಡೆದಿರಿ ಅಂತ ನಂಗೆ ಏನೂ ಬೇಜಾರಿಲ್ಲ. ನನ್ನ ಚಿಕ್ಕದಿಂದ ನಾವಿಬ್ರು ಚಿಕ್ಕದಿಂದ ಆಡಿ ಬೆಳೆದವರು. ಇಂದು ನಿಮ್ ಗುಣ ಎಂತದ್ದು ಅಂತ ನನಗೆ ಗೊತ್ತು. ಆದ್ರೂ ಒಂದು ಸ್ವಲ್ಪ ಬದಲಾಗಿದ್ದೀರಿ. ಸಾವುಕಾರ, ಒಂದು ಮನೆ ಬಿಟ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬ ಸ್ನೇಹಿತರೇ ಪಡಿಬೋದು, ಒಬ್ರು ಹೆಂಡತಿ ಹೋದ್ರೆ ಇನ್ನೊಂದು ಹೆಂಡತಿ ತರ್ಬೋದು. ಆದ್ರೆ ಜನ್ಮ ಕೊಟ್ಟ ತಂದೆಯ ಅಣ್ಣ ತಮ್ಮದಿರ ಯಾವ ಕಾರಣಕ್ಕೂ ತರೋಕ್ಕಾಗಲ್ಲ. ಸರಿಯಾಗಿ ಜಪ್ತಿ ಮಾಡಿಕೊಳ್ಳಿ. ನಾನು ಹೋಯ್ತೀನಿ ಅಪ್ಪರೇ, ಹೋಯ್ತೀನಿ. ಹೆಂಡತಿ ಒಬ್ಬಳು ಇದ್ದರೆ ಜಗದಲ್ಲಿ ಯಾರೂ ಬೇಕಿಲ್ಲ. ಹೆಂಡತಿ ಒಬ್ಬಳು ಇದ್ದರೆ ಜಗದಲ್ಲಿ ಯಾರೂ ಬೇಕಿಲ್ಲ. ವಂಶ ಜ್ಯೋತಿಯು ಎತ್ತ ಕರಳನ್ನು ಕಿತ್ತೆಸೆಯುವರೆಲ್ಲ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ. ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ. ರಾಜೇ, ನಮ್ಮಿಬ್ರು ಮದುವೆಗೆ ಎಷ್ಟು ವರ್ಷ ಆಯ್ತೆ? ರೀ, ಸುಮಾರು 4 ರಿಂದ 5 ವರ್ಷ ಆಯ್ತು ರೀ. ಏನೇ ಮದುವೆಗೆ 8 ವರ್ಷ ಆದ್ರು ನಿನ್ನೊಟ್ಟೆ ಇದ್ದಾಗೆ ಇದೆಯಲ್ಲ ರೀ. ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಇಂದೆಲ್ಲ ನಾಳೆ ನಾನು ಕೂಡ ತಾಯಿ ಹಾಗೆ ಆಗ್ತೀನಿ. ಆ ದೇವರು ಕಣ್ಬಿಟ್ಟಾಗ್ಲೇನೆ ಅಲ್ವೇನ್ರಿ? ಆಗ್ಲೇಬೇಕು ಕಣೆ. ಯಾಕೆ ಅಂದ್ರೆ ಮಕ್ಕಳ ನಾನು ಯಾರಿಂದ ಅಪ್ಪ ಅಂತ ಕರ್ಸ್ಕೊಳ್ಳೆ? ನೋಡ್ರಿ, ತುಂಬ ಬೇಜಾರಾಗ್ಬಿಡ್ರಿ. ಆ ಸಮಯ ಖಂಡಿತ ಹತ್ರ ಇದೆ, ಬಂದೇ ಬರುತ್ತೆ. ಹೌದು ಕಣೆ, ನಿನ್ನ ನನ್ನ ಆಸೆ ಬೇಗ ಈಡೇರ್ಲಿ ಕಣೆ. ಯಾಕೆ ಅಂತಂದ್ರೆ ಗಿಡ ಬಿಡೋದ, ಹೂ ಬಿಡೋದ ಗಿಡ, ಹಾಲು ಕೊಡೋದ ಹಸ, ಮಕ್ಕಳನ್ನ ನಡೆಯದ ಹೆಣ್ಣು ಈ ಭೂಮಿ ಮೇಲೆ ಇದ್ರು ಒಂದೇ ಸತ್ರು ಒಂದೇ. ಆ ಗುಂಪಿಗೆ ನೀ ಸೇರ್ಬೇಡ ಕಣೆ. ರೀ, ಯಾಕ್ರಿ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ನೋಡಿ, ಆದಷ್ಟು ಬೇಗ ನಿಮ್ಮ ಆಸೆನ ನಾನು ಪೂರೈಸ್ತೀನಿ. ನಡೀರಿ. ಬರಬೇಕು
ಮಿತ್ರ ಮಹಾಶಯರು, ನಿನ್ನ ಆಸ್ಪತ್ರೆ ಸಂಪಾದನೆ ನಿನ್ನ ಶ್ರೀಮಂತನ್ ಮಾಡಿರೋದ್ರಿಂದ ನನ್ನನ್ನ ಮರ್ತ್ಬಿಟ್ಟೆ ಕಣಯ್ಯ. ಏನೋ ಏನೇನೋ ಮಾತನಾಡ್ತೀಯಲ್ಲ. ನನ್ನನ್ನು ಕಂಡು ಈ ರೀತಿ ಕೋಕದ ನುಡಿಗಳನ್ನು ನುಡಿದೇ ಇದ್ರೆ ನಿನ್ಗೆ ಸಮಾಧಾನವೇ ಇಲ್ವೇನೋ? ಚೇಚೆ, ಆಗಲ್ಲ ಕಣ. 15 ದಿನಗಳಿಂದ ನಿನ್ನ ಭೇಟಿನೂ ಅಲ್ಲಿಲ್ಲ, ಮತ್ತೆ ಮನೆ ಕಡೆನೂ ಬರ್ಲಿಲ್ವಲ್ಲೋ, ಅದಕ್ಕೆ ಆ ರೀತಿ ಎಂದೆ. ತಪ್ಪಾಯ್ತು ಮಾರಾಯ, ಕ್ಷಮಿಸು. ಯಾವುದೋ ಒಂದು ಸೀರಿಯಸ್ ಕೇಸ್ ತಗೊಂಡು ಬಾಂಬೆಗೆ ಹೋಗಿದ್ದೆ. ಬರೋ ಸ್ವಲ್ಪ ಲೇಟ್ ಆಯ್ತು. ಅಷ್ಟಕ್ಕೆ ನನ್ನ ಮೇಲೆ ಇಷ್ಟ ಕೋಪನ? ಸರಿ, ಹೇಗಿದೆ ನಿಮ್ಮ ದಾಂಪತ್ಯ ಜೀವನ? ದಾಂಪತ್ಯ ಏನೋ ಚೆನ್ನಾಗಿದೆ ಬಿಡ. ಚಳಿಲಿ ನಡ್ಗೋಗಿಲ್ಲ, ಸಕೆಲಿ ಒಳ್ಳಾಡೋಗಿಲ್ಲ, ಅಲ್ವೇನೆ ರಾಜೇ? ಯಾಕೋ ಏನೇನೋ ಮಾತನಾಡ್ತೀಯಲ್ಲೋ? ಮತ್ತಿನ್ನೇನೋ, ಮದ್ವೆ ಆಗಿ 4 ವರ್ಷ ಆದ್ರು ಮಕ್ಕಳೇ ಆಗಿಲ್ವಲ್ಲೋ. ಓ, ಅಪ್ಪ ಅಂತ ಕರ್ಸ್ಕೊಳಕ್ಕೆ ಆಸೆ ಆಗ್ಬಿಟ್ಟಿದ್ಯಾ ನನಗೆ? ಹೌದಲ್ವೇ? ನಾನು ಯಾರಿಂದ ಅಪ್ಪ ಅಂತ ಕರ್ಸ್ಕೊಳ್ಳೋ? ನೀನೇ ಡಾಕ್ಟರ್ ಆಗಿ ನನ್ನ ಹೆಡ್ತಿನ ಪರೀಕ್ಷೆ ಮಾಡಿ ನಮ್ಗೆ ಮಕ್ಕಳು ಭಾಗ್ಯ ಕಡಿಸ್ತಾನೆ. ಹಾಗೆ ಇದೆಯಲ್ಲೋ, ನೀನೆಂತ ಫ್ರೆಂಡು? ಆಗ್ಲಿ ಮಾರಾಯ, ಇನ್ಮೇಲೆ ಆ ಕಡೆ ಗಮನ ಕೊಟ್ಟು ನಿನ್ಗೆ ಅಪ್ಪ ಅಂತ ಕರ್ಸ್ಕೊಳ್ಳೋ ಭಾಗ್ಯನ ಕರುಣಿಸ್ತೀನಿ. ಸರಿ, ನಿನ್ ತಂದೆ ತಮ್ಮನ ಬಗ್ಗೆ ಸುಳಿವೇನಾದ್ರೂ ಸಿಗ್ತೇನೋ? ಎಲ್ಲಿದಾರೋ ಏನೋ, ಅವ್ರು ಕಟ್ಕೊಂಡು ನನ್ಗೇನಾಗ್ಬೇಕಾಗಿದ್ಯೋ? ಒಟ್ಟಿನಲ್ಲಿ ನಿನ್ಗೆ ಮಗು ಬೇಕು ಅಷ್ಟೇ ತಾನೆ? ಹೌದ್ ಕಣ. ರಾಜಶ್ರೀ, ನಿನ್ನ ಕೈಯಾರೆ ಕಾಪಿ ಕುಡ್ದು ಬಹಳ ದಿನಗಳಾಗೋಯ್ತು. ಒಂದ್ ಲೋಟ ಕಾಪಿ ಮಾಡ್ಕೊಂಡ್ ಬರ್ತೀರಾ? ಹೋಗೆ, ಹಾಗೆ ನನಗೂ ಒಂದ್ ಲೋಟ ತಗೊಬರೋಗೆ. ಹಾಗೆ ಆಗ್ಲಿ ರೀ. ಇತ್ತೀಚೆಗೆ ಮನೆಯ ಜವಾಬ್ದಾರಿ ಎಲ್ಲ ರಾಜಶ್ರೀ ಮೇಲೆ ಬಿದ್ದಿದೆ. ನನಗಂತೂ ಅಂಗಡಿ ಬಿಸ್ನೆಸ್ ನೋಡ್ಕೋತ್ರಲ್ಲೇ ಆಯ್ತೈತೆ ಕಣೋ. ಅಯ್ಯೋ ಡಾಕ್ಟ್ರೆ, ಓ, ಏನ್ ಮುರುಗಮ್ಮನವರೇ ಸಮಾಚಾರ? ಡಾಕ್ಟ್ರೆ, ನಿಮ್ನೆ ನೋಡುವ ಅಂತ ಬರ್ತಾ ಇದೆ, ಆಸ್ಪತ್ರೆಗೆ ಹೋಯ್ತಾ ಇದೆ. ಹೊರಗಡೆ ನಿಮ್ ಗಾಡಿ ನಿಂತಿತ್ತು. ಬಾಡಿ ನಿಮ್ಮ ಒಳಗಡೆ ಇದೆ ಅಂತ ನಿಮ್ಮನ್ನೇ ಹುಡುಕಿ ಬಂದೆ. ಏನ್ ಸಮಾಚಾರ ಮುರುಗಮ್ಮನವರೇ? ಯಾಕೋ 3 ದಿವಸದಿಂದ ರೀಸಸ್ ಕಟ್ಟಿಬಿಟ್ರೆ ಡಾಕ್ಟ್ರೆ. ರೀಸಸ್ ಎಲ್ಲಿ ಮುರುಗಮ್ಮನವರೇ? ನೋಡೋಣ. ಮುಟ್ಬೇಡಿ. ಹೇಗ್ರಿ ಮುರುಗಪ್ಪ ಅವ್ರ ಮುಟ್ತೇನೆ? ಹೆಂಗ್ರಿ ಪರೀಕ್ಷೆ ಮಾಡ್ತಾರೆ? ಮುಟ್ಲಿ ಹೃದಯ ಸಪೋರೆ. ಹಾಸ್ಪಿಟ್ಲ್ ಕರ್ಕೊಂಡ್ಬಿಟ್ಟು ಮಂಚದ ಮೇಲೆ ಮಲಗಿಸಿ ಏನ್ ಬೇಕಾದ್ರೂ ಮುಟ್ಲಿ, ಡಾಕ್ಟರ್ ಬೇಡ ಅನ್ನೋದಿಲ್ಲ. ಆಯ್ತು, ನೀವು ಆಸ್ಪತ್ರೆಗೆ ನಡೀರಿ, ನಾನು ಈಗಲೇ ಬರ್ತೀನಿ. ಡಾಕ್ಟ್ರೆ, ಬೇಗ ಬಂದ್ಬಿಡಿ ಡಾಕ್ಟ್ರೆ. ಬರ್ತಾರೆ, ನಡೀರಿ. ಬರ್ತೀನಿ. ಹೋಗಿದ್ ಬನ್ನಿ. ಕಾಪಿ ತುಂಬಾ ಚೆನ್ನಾಗಿದೆ. ರುದ್ರೇಶ್, ನಾನಿನ್ ಬರ್ತೀನಿ. ಇಷ್ಟ ಬೇಗನಾ? ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನ ಆಸ್ಪತ್ರೆಯಲ್ಲಿ ಇರೋ ಪೇಷಂಟ್ ಎಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ನಾನಿನ್ ಬರ್ತೀನಿ ರುದ್ರೇಶ್. ರಾಜಶ್ರೀ, ನಾನಿನ್ ಬರ್ತೀನಿ. ಬಾಯ್. ನೋಡಿ, ನಮ್ಮ ಸಂಸಾರದಲ್ಲಿ ಈ ಡಾಕ್ಟ್ರು ಇರೋದ್ರಿಂದನೇ ಅಲ್ವೇನ್ರಿ ಎಷ್ಟು ಅನುಕೂಲವಾಗಿದೆಲ್ಲ. ಹೌದು ಕಣೆ ರಾಜಶ್ರೀ, ನಾನು ಅಂಗಡಿ ಹತ್ರ ಹೋಗಿದ್ ಬರ್ತೀನಿ. ಅಷ್ಟರಲ್ಲಿ ಒಂದು ಮುತ್ತು ಕೊಡೆ. ಛೀ ಬಿಡ್ರಿ, ಏನ್ರಿ ಈ ಹಗ್ಲೊತ್ನಲ್ಲಿ ಒಳ್ಳೆ ಮಕ್ಕಳ ಥರ ಆಡ್ತಿದ್ದೀರಲ್ಲ. ನಿನಗೆ ಮಗು ಆಗೋವರೆಗೂ ನಾನೇ ಮಗು ಅಲ್ವೇನೆ? ಹೌದೌದು, ಇದಕ್ಕೇನು ಕಮ್ಮಿಲ್ಲ. ಈಗಲೇ ನೀವು ಇಷ್ಟೊಂದು ರಸಿಕರಿದ್ದೀರಾ ಅಂದರೆ ಆಗ ಇನ್ನೆಷ್ಟು ರಸಿಕರು ಇರಬೇಕು ಅಂದರೆ ವಯಸ್ಸಿದ್ದಾಗ ಅಂದಿದ್ದು. ಆ ಥರ ಎಲ್ಲ ಅಂದಾಡ ಕಣೆ. ನಮ್ಮ ಅತ್ತದೀರೆಲ್ಲ ಇಲ್ಲೇ ಕುಂತವ್ರೆ.
ಸಂಗಾತಿ ಸಂಗಾತಿ ಓ ಸಂಗಾತಿ 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 ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಸಹನಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳೋ ದೊರೆಸಾನಿ ಸಹಧರ್ಮಿಣಿ ನರಗಳ ಒಳಗೆ ಸ್ವರಗಳ ಕೊಡುಗೆ ಒಲವಿನ ಒಡವೆ ನೀಡೋಳು ಭಾಮಾಮಣಿ ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಇರುವಾಗ ಒಲವೊಂದೇ ಎಂಬನಿ ಹೀಗೆ ನಿನಗಾಗೆ ಪ್ರತಿ ನಿಶ್ವಾಸ ಪುಷ್ಪಾಂಜಲಿ ಪ್ರತಿಪದದೊಳಗು ಪ್ರತಿಫಲಿಸುವೆವು ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಉಸಿರಾಟ ನೀನಿರದೆ ಏನಿದೆ ಪ್ರೀತಿ ರಸದೂಟ ಒಲವಿರದೆ ಜಗವೆಲ್ಲಿದೆ ನೀನಡೆಯಲೆಂದು ಮಳೆ ಬಿಲ್ಲು ತಂದು ಹಾದಿಯಲ್ಲಿ ನಾ ಹಾಸುವೆ ರಾಗಗಳ ತಂದು ನೆಲೆಯಾಗಿ ಯಾದು ಕಿವಿಗೋಲೆಯ ಮಾಡುವೆ ಅಳಿಸದ ಕವನ ಸಾಂಗತ್ಯ ಸಿಂಹಾಸನ ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಸಹರಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳೋ ದೊರೆಸಾನಿ ಸಹಧರ್ಮಿಣಿ ನರಗಳ ಒಳಗೆ ಸ್ವರಗಳ ಕೊಡುಗೆ ಒಲವಿನ ಒಡವೆ ನೀಡೋಳು ಭಾಮಾಮಣಿ ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ರೀ
ನೋಡಿ, ತುಂಬ ಡ್ಯಾನ್ಸ್ ಆಡಿ ತುಂಬ ಸುಸ್ತಾಗಿದ್ದೀರಾ. ಬನ್ನಿ, ನಿಮಗೆ ಕೋಲ್ಡಾಗಿ ಜ್ಯೂಸ್ ಮಾಡ್ಕೊಡ್ತೀನಿ. ಉಪ್ಪಿಗೆ ಕಾಯ್ತಾ ಇದಾರೆ ಕಣೆ, ನಾನು ಒಪ್ಕೊಟ್ಬೇಕು ಹೋಗ್ಬೇಕು. ಬರ್ತೀನಿ ಕಣೆ, ಬೇಗ ಬಂದ್ಬಿಡಿ. ಓ, ಜಯಶ್ರೀ ತನ್ನ ಮಗಳ ಫೋಟೋನ ಕಳಿಸಿದಾಳೆ. ಇಷ್ಟೊಂದು ದೊಡ್ಡವಳಾಗಿದ್ದಾಳ. ನನ್ನ ಗಂಡನಿಗೆ ನಾನು ತಾಯಿ ಆಗ್ದಲೇ ಇರೋದು. ದಿಸಕ್ಕೂ ನನ್ನ ಗಂಡ ನನ್ನ ಮೇಲಿರೋ ಪ್ರೀತಿನ ಕಡಿಮೆ ಮಾಡ್ಕೊತಾ ಇದ್ದಾನೆ. ಹೀಗೆ ಆದರೆ ನನ್ನ ಜೀವನ ನಾಯಿಗಿಂತ ಕೀಳಾಗ್ಬಿಡುತ್ತೆ. ಜಯಶ್ರೀ, ಈ ಮಗುನ ನಾನು ಒತ್ತಿ ಬೆಳೆಸ್ಬೇಕಾಗಿದ್ದು. ಜಗಶ್ನಿಂದಲೇ ನನ್ನ ಬೆಳಕು ಮೂಡಬೇಕು ಅಂತ ಆಸೆಗಳನ್ನ ಕನ್ಸು ಕಟ್ಕೊಂಡಿದ್ದವಳು. ಆದರೆ ಈ ಮಗು ನನ್ನ ಕ್ಷಣಕ್ಕೂ ನನ್ನ ಕೊಲ್ತಾ ಇದೆ. ಇಲ್ಲ, ನನ್ನ ಕಣ್ಣೆದುರುಗಡೆ ಈ ಮಗು ಇರಬಾರ್ದು. ಈ ಮಗುನ ಮಣ್ಣಾಗಿ ಮಲಗಿಸೋರ್ಗು ಈ ರಾಜೇಶ್ರಿಗೆ ನಿದ್ದೆ ಬರೋದಿಲ್ಲ. ಏನು ಮಾಡಲಿ? ಹಾಂ, ನಮ್ಮ ಡಾಕ್ಟ್ರು ಉದ್ದೇಶಕ್ಕೆ ಈಗಲೇ ಕಾಲ್ ಮಾಡಿ ಕರೆಸ್ತೀನಿ. ಹಲೋ ಡಾಕ್ಟರ್, ನೀವೇ ತಾನೇ ಮಾತಾಡ್ತಾ ಇರೋದು? ಹೌದು, ಹೇಳಿ, ನಾನೇ ಮಾತಾಡ್ತಾ ಇರೋದು. ನೋಡಿ, ತುಂಬ ಅರ್ಜೆಂಟ್ ಮಾತಾಡೋದಿದೆ, ಸ್ವಲ್ಪ ಬೇಗ ಬರ್ತೀರಾ? ಓಕೆ ರಾಜಶ್ರೀ, ನಾನು ಈಗಲೇ ಮನೆ ಹತ್ರ ಇದ್ದೀನಿ, ಇಲ್ಲೇ ಬಂದ್ಬಿಟ್ಟೆ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಹಲೋ ರಾಜಶ್ರೀ, ಏನು ಅರ್ಜೆಂಟಾಗಿ ಫೋನ್ ಮಾಡಿದ್ರಲ್ಲ ಮನೆ ಹತ್ರ ಬನ್ನಿ ಅಂತ? ನೋಡಿ, ಒಂದು ಮುಖ್ಯವಾದ ವಿಷಯ ಇತ್ತು, ಅದನ್ನು ಮಾತಾಡೋದಕ್ಕಂತಾನೆ ನಾನು ನಿಮ್ಮನ್ನು ಕರೆಸಿದ್ದು. ಅದೇನು ವಿಷಯ ಹೇಳಿ ರಾಜಶ್ರೀ? ನೋಡಿ, ಈ ಫೋಟೋನ ಚೆನ್ನಾಗಿ ನೋಡಿ. ಈ ಫೋಟೋ ಜಯಶ್ರೀ ಮಗಳದು. ಅವಳು ಈ ಭೂಮಿ ಮೇಲೆ ಇರಬಾರ್ದು. ಆದಷ್ಟು ಬೇಗ ಅವಳನ್ನ ನರಕಕ್ಕೆ ಕಳಿಸ್ಬೇಕು. ಮಣ್ಣಾಗ್ಲೇ ನನಗೆ ಸಮಾಧಾನ, ಸಂತೋಷ ಸಿಗೋದು. ನೋಡು ಉದ್ದೇಶ್, ಜಗದೀಶ್ ನನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟಿಲ್ಲ ಅಂತ ತುಂಬ ಬೇಜಾರಾಗಿದ್ದಾರೆ. ಆದರೆ ಇವಳ ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಅದೇನು ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಇವತ್ತೇ ಈಗಲೇ ಈ ಕೆಲಸನ ಮಾಡಿ ಮುಗಿಸ್ಬೇಕು. ವಾಟ್ ಏನ್ ಹೇಳ್ತಾ ಇದೀಯ ರಾಜಶ್ರೀ? ಅಷ್ಟೊಂದು ದೊಡ್ಡ ಬೆಂಗಳೂರಲ್ಲಿ ಇವ್ರನ್ನ ಎಲ್ಲಿದ್ದಾರೆ ಅಂತ ಹುಡುಕ್ಲಿ? ನೋಡಿ, ಅವಳು ಅಡ್ರೆಸ್ ಸಮೇತ ಮೆಸೇಜ್ ಮಾಡಿದ್ದಾಳೆ. ಅವ್ರ ಮಗಳು ಯಾವುದೋ ಸ್ಕೂಲಿಗೆ ಸೇರ್ಕೊಂಡಿದ್ದಾಳಂತೆ. ಆ ಸ್ಕೂಲ್ ಹತ್ರ ಹೋಗಿ ನಾನು ನಿಮಗೆ ಒಂದು ಬಾಟಲ್ ಕೊಡ್ತೀನಿ. ಆ ವಿಷನ ಅವಳಿಗೆ ತಿಂಡಿ ಕೊಡಿಸಿ ಆ ತಿಂಡಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿಸ್ಬಿಡಿ. ಅವಳು ಮಣ್ಣಾಗಿ ಹೋಗ್ತಾಳೆ. ಆಗ ಈ ರಾಜಶ್ರೀ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಓಕೆ ರಾಜಶ್ರೀ, ಇಷ್ಟೆಲ್ಲ ಕಾರ್ಯ ಮುಗಿದ ಮೇಲೆ ಈ ನಿನ್ನ ತುಂಬು ಯೌವನವನ್ನ ನನಗೆ ಅರ್ಪಿಸುವೆ ತಾನೆ? ಖಂಡಿತವಾಗ್ಲೂ ಡಾಕ್ಟರ್, ಈ ಕೆಲಸನ ಮಾಡಿ ಮುಗಿಸಿ ಈ ರಾಜಶ್ರೀ ಒಂದು ಸತಿ ಹೇಳಿದ ಮಾತನ್ನ, ಒಂದು ಸರಿ ಇಟ್ಟಿರೋ ಹೆಜ್ಜೆನ ಯಾವತ್ತೋ ಹಿಂದೆ ತೆಗೆಯೋಳಲ್ಲ. ಹಾಗಾದ್ರೆ ನವಿಲಿನಂತೆ ನರ್ತಿಸಿ ಕೋಗಿಲಿಯಂತೆ ಆಡುವ ನನ್ನ ಜೊತೆ. ಏಯ್ ಕಡೆಸಿ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಸಾರ್, ನಾನೇನೋ ನನ್ನ ಕಷ್ಟವ ಹೇಳ್ಕವ ಅಂತ ಬಂದೆ. ನೀವು ನೋಡಿದ್ರ ಗ್ಯಾಪಲ್ಲಿ ನಮ್ಮ ಅಣ್ಣ ತಮ್ಮನ ಹೇಳ್ತೀಗ ಗುದ್ಲಿ ಪೂಜೆಯ ಚಂದಾಗಿ ಮಾಡ್ತಾ ಇದೀರಿ ಸಾರ್. ಕಳ್ಬೇಕು ಹಾಲು ಕುಡಿದ ನೋಡ್ಬಿಟ್ಟೆ ಸಾರ್. ರಾಜಶ್ರೀ, ನಾನು ನಾಳೆನೆ ಬೆಂಗಳೂರಿಗೆ ಹೋಗ್ತೀನಿ, ನೀನು ಒಳಗಡೆ ಹೋಗು. ಏಯ್ ಕಡೆಸಿ, ಈ ವಿಚಾರನ ಯಾರ ಮುಂದೆನೂ ಹೇಳ್ಬಾರ್ದು. ಸಾರ್, ಈ ವಿಚಾರವ ನಾನು ಯಾರ ಮುಂದೆ ಹೇಳುದಿಲ್ಲ. ಆದ್ರೆ ನನಗೊಂದು ಸಹಾಯ ಮಾಡಬೇಕು ಸಾರ್, ಸಹಾಯ ಮಾಡಿ ಸಾರ್. ಏನು ಅದು ನಿನ್ ಕೆಲಸ? ಏನು ಇಲ್ಲ ಸರ್, ನೀವು ರಾಜಶ್ರೀ ಹೆಂಗೆ ಸೆಟಪ್ ಮಾಡ್ಕೊಂಡಿದ್ದೀರೋ
ಹಂಗೆ ನಮ್ಮ ಕಾಳಿಗೂ ನನಗೂ ಒಂದು ಸೆಟಪ್ ಮಾಡಿಕೊಡ್ಬಿಡಿ ಸರ್. ನಾವು ಆರಾಮಾಗಿ ಅಲ್ಲಿ ಇಲ್ಲಿ ಹನುಮಾನ್ ನಗರವ ಎಲ್ಲ ತಿರ್ಗಾಡ್ಕೊಂಡು ಇರ್ತೀವಿ. ಓ ಇಷ್ಟೇ ತಾನೇ? ಆಗ್ಲಿ, ಆದಷ್ಟು ಬೇಗ ಅವಳು ನಿನ್ನ ಬಲೆಗೆ ಬೀಳುವಂತೆ ಮಾಡ್ತೀನಿ. ಸಾರ್ ಹಂಗೆ ಮಾಡಿ ನೀವು, ಅವಳು ಏನೋ ಭಾರಿ ಆಟ ಆಡ್ತಾಳ, ಅವಳನ್ನ ಸರ್ರು ಮಾಡಿಬಿಡ್ತೀನಿ ಸರ್. ಆಮೇಲೆ ನಿಮ್ಮ ಹತ್ರ ಹುಚ್ಚ ಬರುವ ಔಷಧಿ ಅದಲ್ಲ ಸರ್, ಅದ ನನ್ನ ಕೈ ಕೊಟ್ಬಿಡಿ. ಅವಳಿಗೆ ಹುಚ್ಚ ಬರುವಂಗೆ ಮಾಡಲಿಲ್ಲ ಅಂತಂದ್ರ ನನ್ನ ಹೆಸರು ಕಾಂಪೌಂಡ್ರು ಕಾಡೇಸಿನಿ ಅಲ್ಲ. ಆಯ್ತು, ನೀನ್ ನಡಿ ಹಾಸ್ಪಿಟ್ಲಿಗೆ. ಸರಿ ಸರ್, ಆಯ್ತು, ನಾನು ಹೋಗ್ಬೇಕು. ಅಂತೂ ಈ ನನ್ನ ಮಗ ನನ್ನ ಕುತಂತ್ರನ ಕಂಡ್ಬಿಟ್ಟ. ಅವನ್ಗೆ ಮೊದಲು ಈ ನನ್ನ ಮಗನ್ಗೆ ಹುಚ್ಚಿಡ್ಸಿ ಊರ್ ಬಿಡ್ಸೋದೇ ನನ್ನ ಮೊದಲ ಕೆಲಸ. ಇದಕ್ಕೂ ಮೊದಲು ರಾಜಶ್ರೀ ಕೆಲಸ, ಆಮೇಲೆ ಕಾಡೇಸಿ ಕೆಲಸ. ಸುರೇಶ್, ಈ ನನ್ನ ತಂಗಿಯರನ್ನು ಸುಮಾರು 16 ಊರುಗಳನ್ನು ಅರಸ್ಬಂದೆ. ಎಷ್ಟೇ ಹುಡುಕಿದ್ರು ಅವ್ರು ಸುಳಿಯೇ ಇಲ್ವಲ್ಲೋ. ಅಪಸಗುರದ ಮಾತುಗಳನ್ನು ಆಡಬೇಡಿ ಸರ್. ಇನ್ನೆಲ್ಲಿದ್ದಾರೆ ಅಂತ ಅರಸ್ತೀನಿ ನಾನು. ಸರ್, ತಾಳಿದವನು ಬಾಳೆಯನ್ನುಗೆ ಲೋಕ ನುಡಿ ಅಂತೆ. ತಾಳಿ ನೋಡಿ ಸರ್, ತಂಗಿಯ ಮೇಲಿನ ಅವಮದಿಂದ ಪ್ರತಿ ಜನ 30 ಜನ ಹುಡುಗಿಯರಿಗೆ ಮತ್ತೆ ಕಣ್ಣು ಬರುವಂತ ಮಾಡಿದ್ದೀರಾ. ನನ್ನ ಕುಡು ತಂಗಿಯನ್ನ ಕಟ್ಕೊಂಡು ಆ ರಾಜೇಶ ಎಲ್ಲಿದನೋ ಏನೋ. ರಾಜಶ್ರೀ ಏನೋ ತುಂಬಾ ವಿದ್ಯಾವಂತೆ, ಗುಣವಂತೆ. ತಂಗಿಗೆ ಬಾಯಿಗಾಗಿ ಅವಳು ಹೂವಾಗ್ತಾಳೆ ಅಂದ್ಕೊಂಡಿದ್ದಿ, ಆದ್ರೆ ಅವಳು ಆವಾಗ್ಬಿಟ್ಲು ರಾಜೇಶ್, ಆವಾಗ್ಬಿಟ್ಲು. ಈಗ ಅವ್ರು ಎಲ್ಲಿದ್ದಾರೋ ಏನ್ ಮಾಡ್ತಾ ಇದ್ದಾರೋ ಒಂದು ತಿಳಿತಾ ಇಲ್ಲ. ನಾನು ಪೇಪರಲ್ಲೂ ಹಾಕಿಸ್ದೆ, ಟಿವಿಲೂ ಹಾಕಿಸ್ದೆ, ಕಂಡವರೆಲ್ಲರೂ ಕೇಳಿದೆ, ವಾಟ್ಸಪ್ಪಲ್ಲೂ ಕಳಗಿಸ್ದೆ, ಎಲ್ಲೂ ಸಿಗ್ತಾ ಇಲ್ಲ ಸುರೇಶ್. ನಿರಾಸೆ ನುಡಿಗಳನ್ನು ಆಡಬೇಡಿ ಸರ್. ನಾನೊಬ್ಬಳು ಬಡವರ ಹುಡುಗಿ. ನನ್ನ ತಂದೆ ಕಾಯಿಲೆಯಿಂದ ನರಳುತ್ತಿದ್ದಾರೆ. ನಮ್ಮ ಕೈಲಾದ ಸಹಾಯ ಮಾಡಿ ಸರ್. ನನ್ನ ತಾಯಿಗೆ ಹುಷಾರಿಲ್ದೇನೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್. ಮಗು, ನಿಮ್ ತಾಯಿಗೆ ಹುಷಾರಿಲ್ವೇನಮ್ಮ? ಹೌದು ಸರ್. ನೋಡಮ್ಮ, ನಾಳೆ ಮಂಡ್ಯದಲ್ಲಿ ಆಸ್ಪತ್ರೆ ತೆಗೆದಿದ್ದೀನಿ, ಅಲ್ಲಿ ಕರ್ಕೊಂಬಮ್ಮ. ಏನಿದ್ರು ನಾನು ಫ್ರೀ ನೋಡ್ತೀನಿ. ಆಯ್ತು ಸರ್. ಹೊಟ್ಟೆ ಪಡಿಗೆ ಹೋಗಿ ಸರ, ಇಷ್ಟೊಂದು ಒಳ್ಳೆತನ ಇರುವ ಈ ಪುಟ್ಟ ಹುಡುಗಿಗೆ ಇವಳೆಲ್ಲ ತಂದೆ ತಾಯಿ ನಿಜಕ್ಕೂ ಧನ್ಯರು. ನಿಜಕ್ಕೂ ಇವಳನ್ನು ಪಡೆದ ತಂದೆ ತಾಯಿ ಧನ್ಯರು. ನೋಡಮ್ಮ, ನಾಳೆ ಖಂಡಿತವಾಗ್ಲೂ ನಿಮ್ಮ ತಾಯಿನ ಆಸ್ಪತ್ರೆ ಕರ್ಕೊಬತ್ತೀಯಮ್ಮ. ಆಯ್ತು ಸರ್. ಆಯ್ತಮ್ಮ, ಹೋಗಿದ್ಬಮ್ಮ. ಟಾಟಾ ಬಾಯ್. ದೇವರ ಮಕ್ಕಳು ನಾವೆಲ್ಲ, ತಿರುಕ ಧನಿಕ ಬೇರಿಲ್ಲ. ಓ ಅಯ್ಯ ಅಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ.
ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ ಕಾಸೊಂದ ನೀಡು ಶಿವನೇ ಆ ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ ಕಾಸಿಲ್ಲ ಎನ್ನುವರೇ ನಿಮ್ಮಂತ ದಾಸರೇ ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿಯಿಲ್ಲ ಬೇರೆ ಗತಿಯಿಲ್ಲ ಬೇರೆ ನಿನ್ನ ಹೆಸರೇನಮ್ಮ ನಿನ್ನ ತಂದೆ ಹೆಸರೇನಮ್ಮ ನಿನ್ನ ತಾಯಿ ಹೆಸರು ಅಂತೂ ಬೇಟೆ ತಾನಾಗಿ ಬಂದು ನನಗೆ ಬಲ್ಲಗೆ ಬಿದ್ದಾಯ್ತು ಮಗು ನಿನಗೆ ತಿನ್ನೋದಕ್ಕೆ ಹಣ್ಣು ಕೊಡ್ತೀನಿ ತಿಂತೀಯನಮ್ಮ ತಗೊಳಮ್ಮ ಈ ಹಣ್ಣನ್ನ ನನ್ನೆದುರಿಗೆ ತಿನ್ಬೇಕು ನಾನು ಬಂದ ಕಾರ್ಯ ಯಾವ ಅಡಚಣೆ ಇಲ್ಲದೆ ಬಹು ಸುಲಭವಾಗಿ ಕೈಗೂಡಿತು ಈಗಲೇ ನಾನು ಬಹುಬೇಗ ಊರಿಗೆ ಹೋಗಿ ಈ ವಿಚಾರವನ್ನು ರಾಜಶ್ರೀಗೆ ತಿಳಿಸಿ ಬಹುದಿನಗಳಿಂದ ಆಸೆ ಪಟ್ಟ ತಾಳ್ಮೆಗಿಂದು ಜಯಶ್ರೀ ತನ್ನ ದೇಹ ಸುಖವನ್ನು ಅರ್ಪಿಸಲೇಬೇಕು ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ ತನ್ನ ತೃಪ್ತಿಗೆ ಘಟನೆಗಳೆಲ್ಲ ತುಂಬಿ ನಗುವನ ಯಾವ ಶಿಲ್ಪಿ ಕೆತ್ತಿದನು ಈ ಮೂಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಅವನ ಗುಣಗಾನನ ಅವನ ಗುಣಗಾನನ ಸುಟ್ಟರೂ ಸುಡದಷ್ಟು ಸಿರಿ ಇದ್ದರೇನು ಪ್ರಯೋಜನ ಮುತ್ತಿನಂತ ಮಕ್ಕಳಿದ್ದರು ಮತಿಗೆಟ್ಟ ಸತಿಯ ಹೆಣವಿದಳು ಏನು ಪ್ರಯೋಜನ ಹೇ ರಾಮಲಿಂಗ ಸಿರಿತನದ ಹಟ್ಟ ಆಸದಲ್ಲಿ ಮೆರೆದು ಇವತ್ತು ಮಸಣದಲ್ಲಿ ಮಸಣ ಕಾಯುವಂತಾಯಿತೆ ಮಲಗಲು ಮನೆ ಇಲ್ಲ
ಒದೆಯಲು ಬಟ್ಟೆ ಇಲ್ಲ, ಹೊಟ್ಟೆಗೆ ಇಡೀ ಕೂಳಿಲ್ಲ. ಇದು ನಿನ್ನ ಬಾಳೆ. ಅಯ್ಯೋ, ಇಲ್ಲ ಇಲ್ಲ, ಈ ಕಷ್ಟ ಎಂಬುದು ಯಾರನ್ನು ಬಿಟ್ಟುತ್ತಲ್ಲ. ದ್ವಾಪರ ಯುಗದಲ್ಲಿ ಪಾಂಡವರು ಪಗಡೆ ಆಟದಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿದ್ದಾರೆ. ಅಂದೇ ಕ್ಷೇತ್ರಯುಗದಲ್ಲಿ ಶ್ರೀರಾಮಚಂದ್ರ ತನ್ನ ತಂದೆ ವಚನ ಪಾಲನೆಗಾಗಿ 12 ವರ್ಷ 14 ವರ್ಷ ವನವಾಸ ಹಿಂದೆ ಸತ್ಯ ಹರಿಶ್ಚಂದ್ರ ಸತ್ಯ ಸತ್ಯ ಎಂದು ನುಡಿದು ಸತ್ಯ ಪಾಲನೆಗಾಗಿ ಅವನ ರಾಜ್ಯವನ್ನೇ ಮಾರಿ ಹೆಂಡತಿ ಮಕ್ಕಳೊಡನೆ ಹಡವಿ ಪಾಲಾದ. ಹೆಂಡತಿ ಮಕ್ಕಳನ್ನು ಮಾರಿ ಸ್ಮಶಾನವಾಸಿಯಾದ. ಆದರೆ ನಾನು 3 ದಿನ ಮುಂಚಿತವಾಗಿಯೇ ಈ ಸ್ಮಶಾನಕ್ಕೆ ಬಂದಿದ್ದೆ. ಮಕ್ಕಳ ಹೀನ ನುಡಿಗಳಿಂದ ಸ್ಮಶಾನವಾಸಿಯಾದೆ. ಹರಿಶ್ಚಂದ್ರ, ಮಕ್ಕಳನ್ನು ಯಾವ ಹಿಡಿತದಲ್ಲಿ ಸಾಕಬೇಕೆಂಬುದನ್ನು ಅರಿಯದೆ ಮೂಢನಾದೆ. ಈ 2 ಮಕ್ಕಳನ್ನು ಸಾಕುವ ಬದಲು 2 ತೆಂಗಿನ ಸಸಿಯನ್ನಾದರೂ ನೆಟ್ಟಿದರೆ ಸಾಯುವ ಕಾಲದಲ್ಲಿ ಎಳೆನೀರನ್ನ ಆದರೆ ನಾನು ನನ್ನ ಮಕ್ಕಳ ಈ ನುಡಿಗಳಿಂದ ಸ್ಮಶಾನವಾಸಿಯಾದ. ಹೇ ಮಾನವ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೊಂದು ದಿನ ಎಲ್ಲ ಇಲ್ಲಿಗೆ ಬಂದೆ. ಆದರೆ ನಾನು ಮುಂಚಿತವಾಗಿಯೇ ಬಂದಿದ್ದೇನೆ. ಹರಿಶ್ಚಂದ್ರ, ಹರಿಶ್ಚಂದ್ರ, ಹರಿಶ್ಚಂದ್ರ. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ಹರಿಶ್ಚಂದ್ರ, ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ. ನ್ಯಾಯದೇವಿಯ ಹಿಂಬಾಲಿಸುತ್ತ ಮಸನಕ್ಕಿಳಿದು ಬಂದೆ. ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ. ನ್ಯಾಯದೇವಿಯ ಹಿಂಬಾಲಿಸುತ್ತ ಮಸನಕ್ಕಿಳಿದು ಬಂದೆ. ಧರ್ಮದೇವತೆ ಎಲ್ಲಿರುವಳು ಈ ಲೋಕದಲ್ಲಿ ಗೊತ್ತೇ? ಇಲ್ಲೇ ಈ ಸುಡುಗಾಡಲ್ಲಿ. ಪರಮ ಪಾಪಿಯೋ ಪುಣ್ಯವಂತನು ಎಲ್ಲ ಒಂದೇ ಇಲ್ಲಿ ರುದ್ರಭೂಮಿಯಲ್ಲಿ, ಎಲ್ಲ ಒಂದೇ ಈ ರುದ್ರಭೂಮಿಯಲ್ಲಿ. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು.
ಯಾರಪ್ಪ ನೀವು? ಅಯ್ಯೋ ಪಾಪ, ಒಬ್ಳೇ ಮಗಳು ಅಂತ ಕಾಣುತ್ತೆ. ಯಾರಪ್ಪ ನೀವು? ಯಾರು ಕೇಳಿದ್ರೆ ನಾವ್ ಏನಂತ ಹೇಳೋಣ ಸ್ವಾಮಿ? ಒಬ್ಬಳೇ ಮಗಳು. ನನ್ನ ಮಗಳು ರಾಣಿ ಅಂತ. ನಮ್ಮನ್ನ ಬಿಟ್ಟು ಹೊರಟೋದು ಸ್ವಾಮಿ, ನಮ್ಮನ್ನ ಬಿಟ್ಟು ಹೊರಟೋದು ನಮ್ಮ ಮಗಳು. ನನ್ನ ಮಗಳ ದಾನ ಕಾರ್ಯ ಮಾಡ್ಬೇಕು ಸ್ವಾಮಿ. 500 ರೂಪಾಯಿ ಕೊಡಪ್ಪ, ಮಾಡ್ತೀನಿ. ಸ್ವಾಮಿ, ನಾವು ಹಣಗಳಿಲ್ಲದ ಹೆಣಗಳಪ್ಪ. ಹಣಕ್ಕಾಗಿ ನನ್ನ ಮಗಳು ಹೆಣವಾದ್ಲು. ನನ್ನ ಮಗಳು ಹೆಣ ತಂದಿನ ವಿನಃ ಹಣ ತಂದಿಲ್ಲಪ್ಪ. ಹಣವಿಲ್ಲದೆ ಎಣ ಸುಡುವ ಹಕ್ಕು ನಮಗಿಲ್ಲಪ್ಪ. ಹೋಗಿ ಎಲ್ಲಾದ್ರೂ ಬೇರೆ ಕಡೆ ಮಾಡ್ಬೋದು. ಎಂತವಳ ನನ್ನ ಮಗಳನ್ನ ಮಣ್ಣು ಮಾಡೋದಕ್ಕೂ ನಮ್ಮ ಕೈಯಲ್ಲಿ ಎಂತ ಪರಿಸ್ಥಿತಿ ಬಂತು ರೀ ನಮಗೆ. ಶ್ರೀ ಸಮಾಧಾನ ಮಾಡ್ಕೋ. ಎಂಥ ದುರ್ವಿ ನಮ್ದು. ಸಮಾಧಾನ ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? 9 ತಿಂಗಳು ಎತ್ತು ಹೊತ್ತು ಸಾಕಿದ ನಮ್ಮ ಕೈಯಾರ ನಮ್ಮ ಮಗಳನ್ನ ಮಣ್ಣು ಮಾಡಕ್ ಬಂದಿದೀವಲ್ಲ. ಜಯ, ನಿನ್ಗ ಔಷಧಿಗೋಸ್ಕರ ಕಂಡು ನನ್ನ ಭಿಕ್ಷೆ ಬೇಡಿ ಜಯ. ಇದು ಹಣ ಸಿಕ್ತು ಜಯ. ನನ್ನ ಮಗಳು ನಿನ್ಗ ಔಷಧಿಗೋಸ್ಕರ ಕಂಡವ್ರ ಹತ್ರ ಭಿಕ್ಷೆ ಬೇಡಿ ಹಣ ತಂದಿದ್ದಾಳೆ. ರಾಣಿ, ನಿನ್ನ ಹೆತ್ತ ಅಪ್ಪ ಅಮ್ಮಗೆ ಕಷ್ಟ ಕೊಡ್ಬಾರ್ದು. ನಿನ್ನ ಹಣ ನಾನಿನ ಸಂಸ್ಕಾರಕ್ಕೆ ನೀನೇ ಸಂಪಾದನೆ ಮಾಡಿದೀಯಮ್ಮ. ನಾವೆಂತ ಪಾಪಿಯನಪ್ಪ. ಯಾರಪ್ಪ ನೀವು? ಯಾವೂರವರಪ್ಪ? ಯಾರಪ್ಪ ನೀವು? ಎಲ್ಲಿಯವರಪ್ಪ? ಸ್ವಾಮಿ, ಒಣಗಿದ ತಲೆಗೆ ಎಲ್ಲಿ ಸ್ಥಳವಿರುತ್ತೆ ನೀವೇ ಹೇಳಿ. ಆ ಒಣಗಿದ ತಲೆ ಅಂತ ಇದೆ ನನ್ನ ಬಾಳು ಸ್ವಾಮಿ. ನನ್ನ ಹೆಸರು ಜಗದೀಶ. ಈಕೆ ನನ್ನ ಕೈ ಹಿಡ್ದ ಧರ್ಮಪತ್ನಿ ಜಯಶ್ರೀ. ಇನ್ನು ಈ ಪ್ರಪಂಚವನ್ನು ಕಾಣದ ಅಪ್ಪ. ಇಲ್ಲಿ ಸತ್ತಿ ಮಲಗಿರುವೆ ನಮ್ಮಿಬ್ಬರ ಪ್ರೀತಿಯ ರಾಣಿ. ಕುಣಿಸೋನು ಅಲ್ಲಿ ಕುಂತವನಾಗೆ. ಯಾರಪ್ಪ ನೀವು? ನಾನಪ್ಪ, ನಾನು ನಿಮ್ಮಪ್ಪ ಬಾಬಿ ರಾಮಯ್ಯಪ್ಪ. ಕುಣಿಯೋರು ನಾವು ನಿಂತ್ಕೊಂಡ್ರೆ ಹೆಂಗೆ? ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋಗೆ ಅಲ್ಲಿ ಬೆಲೆಯೆಲ್ಲ ತಂದೆ ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರ್ಯಾರು ಮಾನವ
ವಿಧಿಯಾಟ ಕಂಡೋರ್ಯಾರು ಮಾನವ. ಜಗದೀಶ, ಹೇಳು ಮಗನೇ, ಈ ನನ್ನ ಮಗಿಗೆ ಏನಾಯ್ತಪ್ಪ ಸಾಯುವಂತದ್ದು? ಅಪ್ಪ ಏನಂತ ನನ್ ಕೇಳ್ಬೇಡಪ್ಪ, ನಾನು ಹೇಳುತ್ತಿದ್ದಿಲ್ಲಪ್ಪ, ಹೇಳುತ್ತಿದ್ದಿಲ್ಲ. ಜಯಶ್ರೀ, ನೀನಾದ್ರೂ ಹೇಳಮ್ಮ, ಈ ನನ್ನ ಕಂದನಿಗೆ ಏನಾಯ್ತು ಅಂತ. ಹೇಳು ತಾಯಿ, ಹೇಳು. ಅಯ್ಯೋ, ನನ್ನ ಮಗಳು ಹಸಿವು 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 ಅನ್ಕೊಂಡು ಹಸಿವಿನಿಂದಲೇ ನನ್ನ ಪ್ರಾಣ. ಅಯ್ಯೋ ಅಯ್ಯೋ ವಿಧಿಯೇ, ಸಾವಿರಾರು ಜನಕ್ಕೆ ದಾನ ಧರ್ಮ ಮಾಡಿ ಮೆರೆಯಬೇಕಾದ ಈ ನನ್ನ ಕಂದ ಹಸುವಿನಿಂದ ಸಾಯುವಂತಾಗಿದೆ. ಅಯ್ಯೋ ರಾಣಿ, ಮಾತಾಡಮ್ಮ. ಈ ನಿನ್ನ ತಾತನನ್ನು ಬಾಯಿ ತುಂಬಾ ಒಂದೇ ಒಂದು ಸಾರಿ ಕರಿಯಮ್ಮ. ನೀನು ಸಾಯುವಾಗ ನಮ್ಮನ್ನೆಲ್ಲ ಒಂದುಗೂಡಿಸಿದೆ ಅಮ್ಮ ರಾಣಿ. ಬರ್ದೂರಿಗೆ ಹೊಟ್ಟಪ್ಪ, ಮುಂದೆ ಕಾಲೇಜ್ ಕಡೆ ಗಮನ ಕೊಡೋಣ. ನಡಿಯಪ್ಪ ನಡಿ. ಈ ನಿನ್ನ ಕಂದನ, ಅಯ್ಯೋ ದೇವರೇ, ಈ ನಿನ್ನ ಕಂದನ, ನನ್ನ ಕಂದನ ನಾನೇ ಸುಡುವಂತಾಗಿದೆ. ಮನದಾಸೆ ನೂರು ಮಡುಗೋನು ಯಾರು, ಜರಿಬೇಡ ಯಾರ, ನಿಜ ಐತೆ ದೂರ, ತಿಳ್ಕೊಂಡೆ ಬಾಳು ಹಸನಾದ ಹಾಲು, ಮುನಿಸ್ಕೊಂಡ್ರೆ ನೀ ಹಿಂಗೆ ಕಡತನಕ ಗೋಳು. ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರ್ಯಾರು ಮಾನವ. ಓ ವಿಧಿಯಾಟ ಕಂಡೋರ್ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರು ಮಾನವ. ಓ ವಿಧಿಯಾಟ ಕಂಡು. ಏನಪ್ಪ ನಿಮ್ಮ ಸ್ಥಿತಿ? ಏನ್ ಮಾಡ್ತಾ ಇದೀಯಪ್ಪ ನೀನಿಲ್ಲಿ? ಮಾವ, ಏನ್ ಮಾವ, ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಹೇಗಿದ್ದೀರಾ ಮಾವ? ರಾಜಶ್ರೀಯ ದುಷ್ಟ ವರ್ತನೆಯಿಂದ ಮರ್ಯಾದೆ ಎಂಬ ಮನೆತನದಲ್ಲಿ ನಮ್ಮ ಮನೆಯ ವಿಷಯ ಬೀದಿ ಪಾಲಾಗುವ ಪ್ರಸಂಗ ಬಂತು. ನನ್ನ ಮುಂದೆ ಕೈ ಕಟ್ಟಿ ನಿಂತುತ್ತಿದ್ದ ಜನ ನಮ್ಮನ್ನು ನೋಡಿ ಹಾಸ್ಯ ಮಾಡುವಂತಾಯ್ತಮ್ಮ. ರಾಜಶ್ರೀಗೆ ಎಷ್ಟೇ ಹೇಳಿದರು ಅವಳ ದುರ್ಬುದ್ಧಿಯನ್ನು ಬಿಡಲಿಲ್ಲ. ಇದೇ ವಿಷಯ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ರುದ್ರೇಶ ನನ್ನನ್ನು ಹೀನವಾಗಿ ಕಂಡು ಮನೆಯಿಂದ ಹೊರ ಹಾಕದ್ನಮ್ಮ, ಮನೆಯಿಂದ. ಅಪ್ಪ, ಈ ಸ್ಥಿತಿಗೆ ತಂದ ಅಣ್ಣ ನನ್ಗೆ ಬುದ್ಧಿ ಕಲಿಸ್ತೀನಿ ಅಮ್ಮ, ಕಲಿಸ್ತೀನಿ. ನೋಡ್ರಿ, ದಯವಿಟ್ಟು ಈ ರೀತಿ ಎಲ್ಲ ದುಡುಕ್ಬೇಡ್ರಿ. ದುಡುಕಿ ಏನು ಮಾತಾಡಕ್ ಹೋಗ್ಬೇಡಿ ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಒಟ್ಟಲ್ಲಿ ನಮ್ಮ ಕೈಗೆ ನಮ್ಮ ಮಾವ ಸಿಕ್ಕಿದ್ರಲ್ಲ, ಅಷ್ಟೇ ಸಾಕು ರೀ, ಅಷ್ಟೇ ಸಾಕು.
ಯಾವುದಮ್ಮ ನ್ಯಾಯ? ನಿನ್ನ ಅಕ್ಕ ನೀನು ಕುರುಡಿ ಎಂದು ತಿಳಿದಿದ್ದರು ನಿನ್ನನ್ನು ಮನೆಯಿಂದ ಹೊರ ಹಾಕಿದ್ಲಲ್ಲ, ಅದು ನ್ಯಾಯ? ಆದರ್ಶ ಜೀವಿಯಾದ ನಿನ್ನ ಗಂಡನನ್ನು ಅತ್ಯಾಚಾರದ ಅಪವಾದ ಹೊರಿಸಿ ಮನೆಯಿಂದ ಹಾಕಿದ್ಲಲ್ಲ, ಅದು ನ್ಯಾಯವೇ? ಹೇಳು ತಾಯಿ, ಹೇಳು. ತನ್ನ ಸ್ವಾರ್ಥಕ್ಕಾಗಿ ನಮ್ಮನ್ನೆಲ್ಲ ಬೀದಿಗೆ ಸಿಲುಕಿದ ತರಗೆಲೆ ಅಂತ ಮಾಡಿದ್ಲಲ್ಲ, ಅದು ನ್ಯಾಯವೇ ತಾಯಿ? ಹೇಳು ತಾಯಿ, ಯಾವುದು ನ್ಯಾಯ? ನೀವು ಯಾವ ಊರ್ನವ್ರಪ್ಪ? ಓ ಮಹೇಶ್, ಚೆನ್ನಾಗಿದ್ದೀರಾ? ಏ ಸಮಾಚಾರ ಬಾವ? ಅಯ್ಯೋ ಬಾವ, ನೀವಾ? ಜಯಶ್ರೀ ಅಣ್ಣನ ಹೌದಮ್ಮ, ಈ ನಿನ್ನ ಪಾಪಿ ಅಣ್ಣ ನಾನೇ ಅಮ್ಮ. ಜಗದೀಶ್, ಮಹೇಶ್, ಯಾಕೆ ಹಿಂಗೆ ಹೇಳ್ತಾ ಇದೀಯೋ? ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕ ಹೋಗದೆ ಹೋಗಿದ್ರೆ ಈ ತರ ಅನಾಹುತಗಳು ಆಯ್ತಾ ಇರಲಿಲ್ಲ. ಛೇ, ಇದೆಲ್ಲ ನಮ್ಮ ಮನೆ ಬರಕ್ಕನೋ. ಆ ವಿಧಿಯಾಟ ತಪ್ಪಿಸಿದ್ದು ಯಾರಿಂದಲೂ ಸಾಧ್ಯವಿಲ್ಲ ಕಣೋ. ನೀವು ಚೆನ್ನಾಗಿದ್ದೀರಾ? ನಾ ಏನೋ ಚೆನ್ನಾಗಿದ್ದೀನಿ ಅಂದ್ಮೇಲೆ ಇವ್ರು ಯಾರು? ನಾನಪ್ಪ, ತಾನು ರಾಮಲಿಂಗಪ್ಪ. ಮಾವನವ್ರೆ, ಇದೆಲ್ಲ ವೇಷ ಏನಿದು? ಮಾಡಿದ್ದು ಮಾರಾಯ ಎಂಬಂತೆ ಜಗದೀಶ ಜಯಶ್ರೀಗೆ ನಾನು ಮಾಡಿದ ಪಾಪಕ್ಕೆ ಆ ದೇವರು ಕೊಟ್ಟ ಪ್ರತಿಫಲನಪ್ಪ. ಅಂದ್ರೆ ಆ ನಿನ್ನ ತಂಗಿ ರಾಜಶ್ರೀ ನನ್ನನ್ನು ಮನೆಯಿಂದ ಹೊರ ಹಾಕದ್ಲಪ್ಪ. ಆ ಪಾಪಿ ಸುದ್ದಿ, ಲೋಪರ್ ಬಿಡಿ ಸುದ್ದಿ ಆಡ್ಬೇಡಿ ಬಿಡಿ. ಅಣ್ಣ, ಯಾಕಣ್ಣ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೌದಮ್ಮ ಜಯಶ್ರೀ, ನನಗಿರೋಳು ನೀನು ಒಬ್ಬಳೆ ತಂಗಿ ಕಣಮ್ಮ. ನಡಿಯಮ್ಮ, ನಾ ಡಾಕ್ಟರ್ ಆಗಿ ಬಂದಿದ್ದೀನಿ. ನಿನ್ನ ಹೆಸರಿನಲ್ಲಿ ಆಸ್ಪತ್ರೆ ತಗೊಂಡಿದ್ದೀನಿ ಕಣಮ್ಮ. ಕ್ಲಿನಿಕಲ್ಲಿ ಯಾರೂ ಇಲ್ಲ, ಜಲ್ದಿ ಹೋಗಿ ಕಣ್ಣಾಪರೇಷನ್ ಮಾಡ್ತೀನಿ. ನಡಿಯಮ್ಮ. ಏನು ಅಣ್ಣ ನೀನು? ಅಣ್ಣ, ನನ್ನ ಮಗಳು ನಮ್ನೆಲ್ಲರನ್ನ ಬಿಟ್ಟು ದೂರ ಹೊರಟೋದ್ಲು. ಜಯಶ್ರೀ, ಏನ್ ಹೇಳ್ತಾ ಇದೀಯಮ್ಮ? ಹೌದು ಮಹೇಶ್, ಈಗ ತಾನೇ ನನ್ನ ಮಗಳ ಅಂತ್ಯಕಾರ್ಯ ಮುಗಿಸಿ ಬರ್ತಾ ಇದೀವಿ ಕಣೋ. ಆ ದೇವ್ರಿಗೆ ನಮ್ಮೇಲೆ ಕರುಣೆನೇ ಬರ್ಲಿಲ್ಲ ಅಣ್ಣ. ನನ್ನ ಮಗಳನ್ನ ಬದುಕಿಸ್ಕೊಳಕ್ಕೂ ನಮ್ಗೆಲ್ಲ ಆಗ್ಲಿಲ್ಲ. ನಾವೆಂತ ಪಾಪಿ ಅಣ್ಣ, ನಾವೆಂತ ಪಾಪಿ. ನಾನು ಬದುಕಿರ್ಬಾರ್ದು. ಎಂತ ಮಾತಾಡ್ಬಿಟ್ಟಿಯಮ್ಮ? ನೀ ಸತ್ತೋಗಿದ್ರೆ ನಾನು ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಯ್ತಮ್ಮ. ನಾನು ನಿಂದಾಗಿಲ್ಲಮ್ಮ ಓದಿ ಡಾಕ್ಟ್ರಾಗಿ ಬಂದಿರೋದು. ಬಾರಮ್ಮ, ನನ್ನ ಮನೆಯಲ್ಲಿ ಮಹಾರಾಣಿ ಅಂತಿರುವೆ. ನಡಿಯಮ್ಮ, ನಿನ್ನ ಕಣ್ಣ ಆಪರೇಷನ್ ಮಾಡಿ ಮತ್ತೆ ಮರಳಿ ಬರುವಂತ ಮಾಡ್ತೀನಮ್ಮ. ಜಗದೀಶ್ ಮಾವನವ್ರೆ, ನೀವು ಬನ್ನಿ. ಹೋಮ ಊರ್ ಕಡೆ ಏನಾಗಿದೆಯೋ ಏನೋ, ಅದಕ್ಕೆ ಚಿಂತೆ ಮಾಡ್ತಿದ್ರಿ? ಸುರೇಶನ್ ಕಳ್ಸಿದ್ದೀಮೇಲ, ಅವನೇನಂತೆ ಅಂತ ಎಲ್ಲ ವಿಚಾರ ತಿಳ್ಕೊಬರ್ತಾನೆ. ಅವ್ನು ಬರುವತ್ಗೆ ನಾವು ಹೊಂಟೋಗ್ಬಿಟ್ರೆ ಎಲ್ಲ ಸರಿಯಾಯ್ತದೆ. ನಡೀರಿ ಮಾವನವ್ರೆ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ